ನೀವು ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯಬೇಕೆಂದು ಬಯಸುತ್ತಿದ್ದೀರಾ? ಹಾಗಾದರೆ ಮೊದಲು ಒಂದು ಸತ್ಯವನ್ನು ಅರಿತುಕೊಳ್ಳಿ. ಈ ಜಗತ್ತಿನಲ್ಲಿ ಹೆಚ್ಚು ಮಾತನಾಡುವವರಿಗಿಂತ ಸರಿಯಾದ ಸಮಯದಲ್ಲಿ ಮೌನವಾಗಿರುವವರೇ ಹೆಚ್ಚು ಎತ್ತರಕ್ಕೆ ಹೋಗುತ್ತಾರೆ. ಏಕೆಂದರೆ ನಿಮ್ಮ ಕನಸುಗಳನ್ನು ಎಲ್ಲರ ಮುಂದೆ ಹೇಳಿದ ಕ್ಷಣದಿಂದಲೇ ನಿಮ್ಮ ಶಕ್ತಿಯ ಒಂದು ಭಾಗ ಹೊರಹೋಗುತ್ತದೆ. ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುತ್ತಾರೆ, ಆದರೆ ಇನ್ನೂ ಕೆಲವರು ನಿಮ್ಮ ಸೋಲನ್ನು ನೋಡಲು ಕಾಯುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಗುರಿಯನ್ನು ಎಲ್ಲರಿಗೂ ಹೇಳಬೇಡ, ನಿನ್ನ ಕೆಲಸವೇ ಮಾತನಾಡಲಿ. ಜೀವನದಲ್ಲಿ ಪ್ರತಿಯೊಬ್ಬರು ತಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಲು ಆರಂಭಿಸುತ್ತಾರೆ. ನಾನು ದೊಡ್ಡ ಉದ್ಯಮಿಯಾಗುತ್ತೇನೆ, ನಾನು ಕೋಟ್ಯಾಧಿಪತಿಯಾಗುತ್ತೇನೆ, ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಹೇಳುವುದರಿಂದ ಯಶಸ್ಸು ಬರುವುದಿಲ್ಲ. ಪ್ರತಿದಿನ ಮೌನವಾಗಿ ಮಾಡಿದ ಪರಿಶ್ರಮವೇ ಯಶಸ್ಸನ್ನು ತರುತ್ತದೆ. ನದಿಯ ಆಳ ಎಷ್ಟು ಹೆಚ್ಚಿದೆಯೋ ಅದರ ಶಬ್ದ ಅಷ್ಟು ಕಡಿಮೆ ಇರುತ್ತದೆ, ಆದರೆ ಸಣ್ಣ ಕಾಲುವೆ ಹೆಚ್ಚು ಸದ್ದು ಮಾಡುತ್ತದೆ. ಅದೇ ರೀತಿ ಜ್ಞಾನಿಗಳಾದವರು ಕಡಿಮೆ ಮಾತನಾಡುತ್ತಾರೆ, ಅವರ ಸಾಧನೆಯೇ ಅವರ ಪರವಾಗಿ ಮಾತನಾಡುತ್ತದೆ. ದುರ್ಬಲ ವ್ಯಕ್ತಿ ತನ್ನ ಬಾಯಿಂದ ತನ್ನ ಶಕ್ತಿಯನ್ನು ತೋರಿಸಲು ಪ್ರಯತ್ನಿಸುತ್ತಾನೆ, ಆದರೆ ಬಲಿಷ್ಠ ವ್ಯಕ್ತಿ ತನ್ನ ಕೆಲಸದಿಂದ ತನ್ನ ಮೌಲ್ಯವನ್ನು ಸಾಬೀತುಪಡಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಕೆಲವರು ಇರುತ್ತಾರೆ, ನೀವು ಏನು ಮಾಡುತ್ತಿದ್ದೀರಿ ಎಂದು ತಿಳಿದುಕೊಳ್ಳಲು ಮಾತ್ರ ಹತ್ತಿರ ಬರುತ್ತಾರೆ, ಸಹಾಯ ಮಾಡಲು ಅಲ್ಲ, ನಿಮ್ಮನ್ನು ತಡೆಯಲು ಬರುತ್ತಾರೆ. ಆದ್ದರಿಂದ ಪ್ರತಿಯೊಂದು ಯೋಜನೆಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ನಿಮ್ಮ ಕನಸು ನಿಮ್ಮ ಹೃದಯದಲ್ಲಿರಲಿ, ನಿಮ್ಮ ಪರಿಶ್ರಮ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ಯಶಸ್ಸು ಮಾತ್ರ ಜಗತ್ತಿಗೆ ಕಾಣಿಸಲಿ. ನೀವು ಮೌನವಾಗಿದ್ದರೆ ಜನರು ನಿಮ್ಮನ್ನು ದುರ್ಬಲ ಎಂದು ಭಾವಿಸಬಹುದು, ಆದರೆ ನೆನಪಿಡಿ, ಬಿಲ್ಲಿನಿಂದ ಹೊರಡುವ ಬಾಣ ಶಬ್ದ ಮಾಡುವುದಿಲ್ಲ, ಅದು ನೇರವಾಗಿ ಗುರಿಯನ್ನು ತಲುಪುತ್ತದೆ. ಹಾಗೆಯೇ ಯಶಸ್ವಿ ವ್ಯಕ್ತಿಯ ಜೀವನವು ಹೆಚ್ಚು ಗದ್ದಲ ಮಾಡುವುದಿಲ್ಲ, ಆದರೆ ಅವನ ಸಾಧನೆ ಇಡೀ ಜಗತ್ತಿಗೆ ಕೇಳಿಸುತ್ತದೆ. ಮೌನ ಎಂದರೆ ಭಯವಲ್ಲ, ಮೌನ ಎಂದರೆ ಆತ್ಮವಿಶ್ವಾಸ. ಯಾರು ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿರುತ್ತಾರೋ ಅವರಿಗೆ ಎಲ್ಲರ ಮೆಚ್ಚುಗೆಯ ಅಗತ್ಯವಿರುವುದಿಲ್ಲ. ಅವರು ಪ್ರತಿದಿನ ತಮ್ಮ ಕೆಲಸವನ್ನು ಮಾಡುತ್ತಾರೆ. ಒಂದು ದಿನ ಅದೇ ಕೆಲಸ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕನಸುಗಳನ್ನು ಹೊಂದಿದ್ದರೂ ಅವುಗಳನ್ನು ಎಲ್ಲರಿಗೂ ಹೇಳುವ ಬದಲು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಜನರು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ನೀವು ನಿಮ್ಮನ್ನು ನಂಬಿದರೆ ಸಾಕು. ಏಕೆಂದರೆ ಶ್ರೀಕೃಷ್ಣ ಹೇಳುವಂತೆ, ಕರ್ಮವನ್ನು ಮಾಡು, ಫಲವು ಸರಿಯಾದ ಸಮಯದಲ್ಲಿ ತಾನಾಗಿಯೇ ಬರುತ್ತದೆ. ನಿಮ್ಮ ಮೌನವನ್ನು ನಿಮ್ಮ ಬಲವನ್ನಾಗಿ ಮಾಡಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾತುಗಳಿಗೆ ಕೊಡಬೇಡಿ. ನಿಮ್ಮ ಶಕ್ತಿಯನ್ನು ಟೀಕೆಗಳಿಗೆ ಉತ್ತರಿಸಲು ಬಳಸಬೇಡಿ. ಆ ಶಕ್ತಿಯನ್ನೇ ನಿಮ್ಮ ಕನಸನ್ನು ನನಸಾಗಿಸಲು ಬಳಸಿ. ಒಂದು ದಿನ ನಿಮ್ಮ ಯಶಸ್ಸು ಅಷ್ಟೊಂದು ದೊಡ್ಡದಾಗುತ್ತದೆ, ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಿಮ್ಮ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಪಾರ್ಟ್ 2, ಮೌನವೇ ನಿಮ್ಮ ದೊಡ್ಡ ಆಯುಧ. ಶ್ರೀಕೃಷ್ಣನ ಜೀವನ ಬದಲಿಸುವ ಸಂದೇಶ. ಸ್ನೇಹಿತರೆ, ಒಂದು ಸಿಂಹ ಕಾಡಿನ ರಾಜ ಎಂದು ಘೋಷಣೆ ಮಾಡುವುದಿಲ್ಲ, ಅದು ಪ್ರತಿದಿನ ಗರ್ಜಿಸುತ್ತಾ ತಿರುಗುವುದಿಲ್ಲ, ಆದರೆ ಅದರ ಉಪಸ್ಥಿತಿಯೇ ಸಾಕು, ಇಡೀ ಕಾಡು ಗೌರವದಿಂದ ನೋಡುತ್ತದೆ. ಅದೇ ರೀತಿ ಜೀವನದಲ್ಲಿ ನಿಜವಾಗಿಯೂ ಬಲಿಷ್ಠನಾದ ವ್ಯಕ್ತಿ ತನ್ನ ಶಕ್ತಿಯನ್ನು ಎಲ್ಲರಿಗೂ ಸಾಬೀತುಪಡಿಸಲು ಓಡಾಡುವುದಿಲ್ಲ. ಅವನು ಮೌನವಾಗಿರುತ್ತಾನೆ, ಆದರೆ ಅವನ ಕೆಲಸ, ಅವನ ಶಿಸ್ತು, ಅವನ ಸಾಧನೆ ಎಲ್ಲರಿಗೂ ಉತ್ತರವಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ಬಹಳಷ್ಟು ಜನರು ಮಾತನಾಡುವುದರಲ್ಲಿ ಸಮಯ ಕಳೆಯುತ್ತಾರೆ. ನಾನು ಇದನ್ನು ಮಾಡುತ್ತೇನೆ, ಅದನ್ನು ಸಾಧಿಸುತ್ತೇನೆ ಎಂದು ಹೇಳುತ್ತಲೇ ಇರುತ್ತಾರೆ. ಆದರೆ ದಿನಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ, ವರ್ಷಗಳು ಕಳೆಯುತ್ತವೆ. ಬದಲಾಗುವುದು ಮಾತು ಮಾತ್ರ, ಜೀವನ ಅಲ್ಲ. ಏಕೆಂದರೆ ಯಶಸ್ಸು ಮಾತಿನಿಂದ ಬರುವುದಿಲ್ಲ, ಯಶಸ್ಸು ಮೌನವಾಗಿ ಮಾಡಿದ ನಿರಂತರ ಪರಿಶ್ರಮದಿಂದ ಮಾತ್ರ ಬರುತ್ತದೆ. ಶ್ರೀಕೃಷ್ಣನು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತಾನೆ. ಯುದ್ಧ ಭೂಮಿಯಲ್ಲಿ ಅರ್ಜುನನು ಗೊಂದಲದಲ್ಲಿದ್ದಾಗ ಕೃಷ್ಣನು ಅವನಿಗೆ ಕೋಪದಿಂದಲ್ಲ, ಗದ್ದಲದಿಂದಲ್ಲ, ಶಾಂತವಾಗಿ ಸತ್ಯವನ್ನು ತಿಳಿಸಿದನು. ಏಕೆಂದರೆ ಸತ್ಯಕ್ಕೆ ಕೂಗುವ ಅಗತ್ಯವಿಲ್ಲ, ಸತ್ಯ ಯಾವಾಗಲೂ ಶಾಂತವಾಗಿರುತ್ತದೆ, ಸುಳ್ಳೇ ಜೋರಾಗಿ ಮಾತನಾಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಇದೇ ನಿಯಮ ಅನ್ವಯಿಸುತ್ತದೆ. ನೀವು ಪ್ರತಿಯೊಬ್ಬರಿಗೂ ನಿಮ್ಮ ಕನಸುಗಳನ್ನು ಹೇಳಿದರೆ ಕೆಲವರು ನಿಮ್ಮನ್ನು ಹಾಸ್ಯ ಮಾಡುತ್ತಾರೆ, ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾರೆ, ಇನ್ನು ಕೆಲವರು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ನಿಮ್ಮ ಗುರಿ ಎಲ್ಲರಿಗೂ ಗೊತ್ತಾಗಬೇಕಾಗಿಲ್ಲ. ನಿಮ್ಮ ಯಶಸ್ಸು ಬಂದ ನಂತರ ಜಗತ್ತೇ ಅದನ್ನು ನೋಡುತ್ತದೆ. ಮೌನವಾಗಿರುವುದು ಎಂದರೆ ಏನನ್ನೂ ತಿಳಿಯದಿರುವುದು ಅಲ್ಲ, ಎಲ್ಲವನ್ನೂ ತಿಳಿದಿದ್ದರೂ ಅಗತ್ಯವಿಲ್ಲದ ಸ್ಥಳದಲ್ಲಿ ಪ್ರತಿಕ್ರಿಯಿಸದಿರುವುದೇ ನಿಜವಾದ ಬುದ್ಧಿವಂತಿಕೆ. ನಿಮ್ಮನ್ನು ಯಾರಾದರೂ ಅವಮಾನಿಸಿದಾಗ ತಕ್ಷಣ ಉತ್ತರ ಕೊಡುವುದು ಸುಲಭ, ಆದರೆ ಮೌನದಿಂದ ನಿಮ್ಮ ಗುರಿಯ ಕಡೆ ನಡೆಯುವುದು ಅತ್ಯಂತ ಕಷ್ಟ. ಅದನ್ನು ಮಾಡುವವರೇ ಕೊನೆಗೆ ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯುತ್ತಾರೆ. ನಿಮ್ಮ ಸಮಯ ಅತ್ಯಮೂಲ್ಯವಾಗಿದೆ. ಪ್ರತಿಯೊಂದು ವಾದಕ್ಕೂ ಉತ್ತರ ಕೊಡುತ್ತಾ ಹೋದರೆ ನಿಮ್ಮ ಕನಸುಗಳಿಗೆ ಸಮಯವೇ ಉಳಿಯುವುದಿಲ್ಲ.
ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ನಿಮ್ಮ ಜೀವನವನ್ನೇ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜನರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನಿಮ್ಮ ಯಶಸ್ಸೇ ಅವರ ಅಭಿಪ್ರಾಯವನ್ನು ಬದಲಾಯಿಸುತ್ತದೆ. ಗಿಡವು ಬೀಜವಾಗಿದ್ದಾಗ ಯಾರೂ ಗಮನ ಕೊಡುವುದಿಲ್ಲ, ಅದು ಮಣ್ಣಿನೊಳಗೆ ಮೌನವಾಗಿ ಬೆಳೆಯುತ್ತದೆ. ಆದರೆ ಒಂದು ದಿನ ಅದು ದೊಡ್ಡ ಮರವಾದಾಗ ಅದೇ ಜನರು ಅದರ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾರೆ. ನಿಮ್ಮ ಜೀವನವೂ ಹಾಗೆಯೇ. ಈಗ ನಿಮ್ಮ ಪರಿಶ್ರಮವನ್ನು ಯಾರೂ ನೋಡದೇ ಇರಬಹುದು, ಆದರೆ ನೀವು ನಿಲ್ಲದೆ ಮುಂದುವರಿದರೆ ಒಂದು ದಿನ ನಿಮ್ಮ ಯಶಸ್ಸನ್ನು ಇಡೀ ಜಗತ್ತು ನೋಡುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಕಡಿಮೆ ಮಾತನಾಡಿ, ಹೆಚ್ಚು ಕಲಿಯಿರಿ. ಕಡಿಮೆ ತೋರಿಸಿ, ಹೆಚ್ಚು ಸಾಧಿಸಿ. ಕಡಿಮೆ ದೂರು ಹೇಳಿ, ಹೆಚ್ಚು ಪರಿಶ್ರಮ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ನಿಮಗೂ ಆಶ್ಚರ್ಯವಾಗುತ್ತದೆ. ನೆನಪಿಡಿ, ಮೌನವು ದುರ್ಬಲರ ಆಯುಧವಲ್ಲ, ಅದು ತಮ್ಮ ಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆ ಇರುವವರ ಆಯುಧ. ಶ್ರೀಕೃಷ್ಣನ ಮಾತಿನಂತೆ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಫಲವನ್ನು ಸಮಯಕ್ಕೆ ಬಿಡಿ. ಸರಿಯಾದ ಸಮಯ ಬಂದಾಗ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಓಕೆ. ಪಾರ್ಟ್ 3. ನಿಮ್ಮ ಯೋಜನೆಗಳನ್ನು ಯಾಕೆ ಯಾರಿಗೂ ಹೇಳಬಾರದು? ಶ್ರೀಕೃಷ್ಣನ ಆಳವಾದ ಜೀವನ ಪಾಠ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ತಪ್ಪುಗಳಲ್ಲಿ ಒಂದು ಯಾವುದು ಗೊತ್ತೇ? ಇನ್ನೂ ಆರಂಭವಾಗದ ನಿಮ್ಮ ಕನಸುಗಳನ್ನು, ಇನ್ನೂ ಸಾಕಾರವಾಗದ ನಿಮ್ಮ ಗುರಿಗಳನ್ನು, ಇನ್ನೂ ಪೂರ್ಣಗೊಳ್ಳದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದು. ಆ ಕ್ಷಣದಿಂದಲೇ ನಿಮ್ಮ ಮನಸ್ಸಿನ ಶಕ್ತಿ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಶ್ರೀಕೃಷ್ಣನು ಹೇಳುವಂತೆ, ಸಮಯ ಬರುವವರೆಗೆ ಕಾರ್ಯವನ್ನು ಮೌನವಾಗಿ ಮಾಡು, ಫಲವೇ ಜಗತ್ತಿಗೆ ಉತ್ತರವಾಗಲಿ. ಪ್ರತಿಯೊಂದು ಬೀಜವೂ ಮೊದಲು ಮಣ್ಣಿನೊಳಗೆ ಮೌನವಾಗಿ ಬೆಳೆಯುತ್ತದೆ. ಅದು ಹೊರಗೆ ಬಂದು ನಾನು ದೊಡ್ಡ ಮರವಾಗುತ್ತೇನೆ ಎಂದು ಹೇಳುವುದಿಲ್ಲ, ಅದು ತನ್ನ ಕೆಲಸವನ್ನು ಮಾಡುತ್ತದೆ. ಸರಿಯಾದ ಸಮಯ ಬಂದಾಗ ಅದೇ ಬೀಜವು ಸಾವಿರಾರು ಜನರಿಗೆ ನೆರಳು ಕೊಡುವ ಮಹಾವೃಕ್ಷವಾಗುತ್ತದೆ. ಇಂದು ಅನೇಕ ಜನರು ತಮ್ಮ ಕನಸುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಾರೆ. ಹೊಸ ವ್ಯವಹಾರ ಆರಂಭಿಸುವ ಮೊದಲು ಎಲ್ಲರಿಗೂ ಹೇಳುತ್ತಾರೆ, ಹೊಸ ಗುರಿ ಇಟ್ಟ ಕೂಡಲೇ ಘೋಷಣೆ ಮಾಡುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಆ ಉತ್ಸಾಹ ಕಡಿಮೆಯಾಗುತ್ತದೆ, ಏಕೆಂದರೆ ಮಾತುಗಳಿಂದ ಸಿಗುವ ಪ್ರಶಂಸೆ ನಿಜವಾದ ಸಾಧನೆಯ ಹಸಿವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮ ಯಶಸ್ಸನ್ನು ಬಯಸುವುದಿಲ್ಲ. ಕೆಲವರು ನಿಮ್ಮ ನಗುವನ್ನು ಸಹಿಸಬಹುದು, ಆದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸುವುದಿಲ್ಲ. ಅವರು ನಿಮ್ಮ ಮುಖದಲ್ಲಿ ನಗಬಹುದು, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಆದ್ದರಿಂದ ಪ್ರತಿಯೊಬ್ಬರಿಗೂ ನಿಮ್ಮ ಯೋಜನೆಗಳನ್ನು ಹೇಳುವುದು ಜಾಣತನವಲ್ಲ. ಒಬ್ಬ ಬಿಲ್ಲುಗಾರ ಬಾಣ ಬಿಡುವ ಮೊದಲು ಶಾಂತವಾಗಿ ಗುರಿಯನ್ನು ನೋಡುತ್ತಾನೆ. ಅವನು ಗದ್ದಲ ಮಾಡುವುದಿಲ್ಲ, ಏಕೆಂದರೆ ಅವನ ಗಮನ ಗುರಿಯ ಮೇಲೆ ಇರುತ್ತದೆ, ಜನರ ಮೇಲೆ ಅಲ್ಲ. ನಿಮ್ಮ ಜೀವನದಲ್ಲಿಯೂ ಹಾಗೆಯೇ ಇರಬೇಕು. ನಿಮ್ಮ ಗಮನ ನಿಮ್ಮ ಗುರಿಯ ಮೇಲೆ ಇರಲಿ, ಜನರ ಅಭಿಪ್ರಾಯದ ಮೇಲೆ ಅಲ್ಲ. ನಿಮ್ಮನ್ನು ಟೀಕಿಸುವವರು ಯಾವಾಗಲೂ ಇರುತ್ತಾರೆ. ನೀವು ಏನೂ ಮಾಡದಿದ್ದರೂ ಟೀಕೆ ಮಾಡುತ್ತಾರೆ, ನೀವು ದೊಡ್ಡ ಸಾಧನೆ ಮಾಡಿದರೂ ಟೀಕೆ ಮಾಡುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸಬೇಡಿ, ನಿಮ್ಮ ಜೀವನದ ಗುರಿಯನ್ನು ಮಾತ್ರ ಖುಷಿಪಡಿಸಿ. ಶ್ರೀಕೃಷ್ಣನು ಮಹಾಭಾರತದ ಯುದ್ಧದಲ್ಲಿ ಅನೇಕ ತಂತ್ರಗಳನ್ನು ಸಮಯಕ್ಕೆ ತಕ್ಕಂತೆ ಬಳಸಿದನು. ಎಲ್ಲವನ್ನೂ ಮೊದಲೇ ಎಲ್ಲರಿಗೂ ಹೇಳಲಿಲ್ಲ, ಸರಿಯಾದ ಸಮಯ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಂಡನು. ಅದಕ್ಕಾಗಿಯೇ ಧರ್ಮಕ್ಕೆ ಜಯ ಸಿಕ್ಕಿತು. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ, ಪ್ರತಿಯೊಂದು ಸತ್ಯವನ್ನು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಮಯದಲ್ಲೂ ಹೇಳಬೇಕಾಗಿಲ್ಲ. ಮೌನ ಎಂದರೆ ರಹಸ್ಯವನ್ನು ಕಾಪಾಡುವ ಶಕ್ತಿ, ನಿಮ್ಮ ಗುರಿಯನ್ನು ಕಾಪಾಡುವ ಶಕ್ತಿ, ನಿಮ್ಮ ಕನಸನ್ನು ಬೆಳೆಸುವ ಶಕ್ತಿ. ನಿಮ್ಮ ಯಶಸ್ಸು ಇನ್ನೂ ಚಿಕ್ಕದಾಗಿರುವಾಗ ಅದನ್ನು ರಕ್ಷಿಸಿ, ಅದು ದೊಡ್ಡದಾದ ಮೇಲೆ ಅದನ್ನು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ಇಂದು ನೀವು ಯಾವ ಕನಸನ್ನು ನೋಡುತ್ತಿದ್ದೀರೋ ಅದನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಪ್ರತಿದಿನ ಅದರ ಕಡೆ ಒಂದು ಹೆಜ್ಜೆ ಇಡಿ. ಯಾರ ಮೆಚ್ಚುಗೆಯನ್ನು ಕಾಯಬೇಡಿ, ಯಾರ ಅನುಮತಿಯನ್ನು ಕೇಳಬೇಡಿ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತೀರಿ. ನೆನಪಿಡಿ, ಜನರು ನಿಮ್ಮ ಮಾತುಗಳನ್ನು ಕೆಲವು ದಿನ ಮಾತ್ರ ನೆನಪಿಡುತ್ತಾರೆ, ಆದರೆ ನಿಮ್ಮ ಯಶಸ್ಸನ್ನು ಜೀವನ ಪೂರ್ತಿ ನೆನಪಿಡುತ್ತಾರೆ. ಆದ್ದರಿಂದ ನಿಮ್ಮ ಮಾತುಗಳನ್ನು ಕಡಿಮೆ ಮಾಡಿ, ನಿಮ್ಮ ಸಾಧನೆಗಳನ್ನು ಹೆಚ್ಚಿಸಿ. ಆಗ ನಿಮ್ಮ ಜೀವನವೇ ಶ್ರೀಕೃಷ್ಣನ ಉಪದೇಶಕ್ಕೆ ಜೀವಂತ ಉದಾಹರಣೆಯಾಗುತ್ತದೆ. ಪಾರ್ಟ್ 4. ಯಶಸ್ವಿಯಾದವರು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಯಾಕೆ ಮಾಡುತ್ತಾರೆ? ಶ್ರೀಕೃಷ್ಣನ ಶಾಶ್ವತ ಪಾಠ. ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ಜೀವನದಲ್ಲಿ ನಿಜವಾಗಿಯೂ ದೊಡ್ಡ ಸಾಧನೆ ಮಾಡಿದವರು ತಮ್ಮ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಅವರು ತಮ್ಮ ಸಂಪತ್ತನ್ನು, ತಮ್ಮ ಯೋಜನೆಗಳನ್ನು ಅಥವಾ ತಮ್ಮ ಶಕ್ತಿಯನ್ನು ಪ್ರತಿಯೊಬ್ಬರ ಮುಂದೆ ಪ್ರದರ್ಶಿಸುವುದಿಲ್ಲ. ಏಕೆಂದರೆ ಅವರಿಗೆ ಗೊತ್ತು, ನಿಜವಾದ ಮೌಲ್ಯವನ್ನು ಮಾತುಗಳಿಂದಲ್ಲ, ಕಾರ್ಯಗಳಿಂದ ಅಳೆಯಲಾಗುತ್ತದೆ. ಶ್ರೀಕೃಷ್ಣನು ನಮಗೆ ಕಲಿಸುವ ಒಂದು ಮಹತ್ವದ ಪಾಠವೇ ಇದು. ಭಗವದ್ಗೀತೆಯಲ್ಲಿ ಆತನು ಅರ್ಜುನನಿಗೆ, ನಿನ್ನ ಕರ್ತವ್ಯವನ್ನು ಮಾಡು ಎಂದು ಹೇಳುತ್ತಾನೆ. ನಿನ್ನ ಸಾಧನೆಗಳನ್ನು ಎಲ್ಲರಿಗೂ ಹೇಳು ಎಂದು ಎಲ್ಲಿಯೂ ಹೇಳುವುದಿಲ್ಲ.
ಏಕೆಂದರೆ ಕರ್ತವ್ಯದಲ್ಲಿ ಮನಸ್ಸು ಇಟ್ಟವನಿಗೆ ತನ್ನ ಬಗ್ಗೆ ಮಾತನಾಡಲು ಸಮಯವೇ ಇರುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ಅನೇಕರು ತಮ್ಮ ಜೀವನವನ್ನು ಇತರರಿಗೆ ತೋರಿಸುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಆದರೆ ನಿಜವಾದ ಯಶಸ್ವಿ ವ್ಯಕ್ತಿ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ಸಮಯ ಕಳೆಯುತ್ತಾನೆ. ಈ ಎರಡರ ನಡುವಿನ ವ್ಯತ್ಯಾಸವೇ ಯಶಸ್ಸು ಮತ್ತು ವೈಫಲ್ಯದ ನಡುವಿನ ಅಂತರ. ಒಬ್ಬ ಶಿಲ್ಪಿ ಒಂದು ದೊಡ್ಡ ದೇವರ ಮೂರ್ತಿಯನ್ನು ಕೆತ್ತುವಾಗ ಪ್ರತಿಯೊಂದು ಹೊಡೆತವನ್ನು ಯಾರಿಗೂ ತೋರಿಸುವುದಿಲ್ಲ. ಅವನು ದಿನಗಳ ಕಾಲ, ತಿಂಗಳುಗಳ ಕಾಲ ಮೌನವಾಗಿ ಕೆಲಸ ಮಾಡುತ್ತಾನೆ. ಮೂರ್ತಿ ಪೂರ್ಣಗೊಂಡ ನಂತರವೇ ಜನರು ಅದರ ಸೌಂದರ್ಯವನ್ನು ನೋಡುತ್ತಾರೆ. ನಿಮ್ಮ ಜೀವನವೂ ಹಾಗೆಯೇ. ಪ್ರತಿದಿನದ ಸಣ್ಣ ಪರಿಶ್ರಮವೇ ಒಂದು ದಿನ ದೊಡ್ಡ ಯಶಸ್ಸಿನ ರೂಪ ತಾಳುತ್ತದೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ಕಂಡಾಗ ಕೋಪಗೊಳ್ಳಬೇಡಿ. ಅವರಿಗೆ ಉತ್ತರಿಸಲು ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವು ಉತ್ತರ ಕೊಟ್ಟರೆ ಅವರು ಗೆದ್ದಂತೆ. ಆದರೆ ನೀವು ಯಶಸ್ವಿಯಾದರೆ ನಿಮ್ಮ ಯಶಸ್ಸೇ ಅವರ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ನೆನಪಿಡಿ, ಪ್ರತಿಯೊಂದು ಹಣ್ಣಿನಿಂದ ತುಂಬಿದ ಮರ ಬಾಗಿರುತ್ತದೆ, ಖಾಲಿ ಮರ ಮಾತ್ರ ನೇರವಾಗಿ ನಿಂತಿರುತ್ತದೆ. ಹಾಗೆಯೇ ಜ್ಞಾನ ಮತ್ತು ಸಾಧನೆ ಇರುವವರು ವಿನಮ್ರರಾಗಿರುತ್ತಾರೆ. ಅಹಂಕಾರ ಮತ್ತು ಗದ್ದಲ ಹೆಚ್ಚಾಗಿರುವುದು ಒಳಗೆ ಖಾಲಿತನ ಇರುವವರ ಲಕ್ಷಣ. ಶ್ರೀಕೃಷ್ಣನು ದ್ವಾರಕೆಯ ರಾಜನಾಗಿದ್ದರೂ ಅಹಂಕಾರವನ್ನು ಎಂದಿಗೂ ತೋರಿಸಲಿಲ್ಲ. ಪಾಂಡವರ ಸ್ನೇಹಿತನಾಗಿ, ಮಾರ್ಗದರ್ಶಿಯಾಗಿ, ಸಾರಥಿಯಾಗಿ ಸೇವೆ ಮಾಡಿದನು. ಈ ವಿನಮ್ರತೆಯೇ ನಿಜವಾದ ಮಹತ್ವದ ಗುರುತು. ಆದ್ದರಿಂದ ನೀವು ಎಷ್ಟೇ ಎತ್ತರಕ್ಕೆ ಹೋದರೂ ನಿಮ್ಮ ಮೌನ ಮತ್ತು ವಿನಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಇನ್ನೊಂದು ಮುಖ್ಯ ವಿಷಯ, ಕೆಲವರು ನಿಮ್ಮನ್ನು ಪ್ರಚೋದಿಸುತ್ತಾರೆ. ನಿಮ್ಮಿಂದ ಕೋಪದ ಮಾತುಗಳನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಅವರು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯಲು ಬಯಸುತ್ತಾರೆ. ಆ ಸಮಯದಲ್ಲಿ ಶ್ರೀಕೃಷ್ಣನ ಮಾತನ್ನು ನೆನಪಿಸಿಕೊಳ್ಳಿ. ತನ್ನ ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲನು. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಸ್ಪಷ್ಟ ನಿರ್ಧಾರಗಳು ಸರಿಯಾದ ಕಾರ್ಯಕ್ಕೆ ದಾರಿ ಮಾಡಿಕೊಡುತ್ತವೆ. ಸರಿಯಾದ ಕಾರ್ಯವೇ ಯಶಸ್ಸನ್ನು ನಿಮ್ಮ ಜೀವನಕ್ಕೆ ಕರೆತರುತ್ತದೆ. ಇಂದಿನಿಂದ ಒಂದು ಅಭ್ಯಾಸ ಆರಂಭಿಸಿ. ನಿಮ್ಮ ಕನಸುಗಳ ಬಗ್ಗೆ ಕಡಿಮೆ ಮಾತನಾಡಿ. ಪ್ರತಿದಿನ ನಿಮ್ಮ ಗುರಿಗಾಗಿ ಹೆಚ್ಚು ಕೆಲಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಇಂದು ಅದಕ್ಕಾಗಿ ಏನು ಮಾಡಿದೆ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಒಂದು ದಿನ ಬರುತ್ತದೆ, ನೀವು ಮೌನವಾಗಿ ಮಾಡಿದ ಪರಿಶ್ರಮವೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮನ್ನು ಒಮ್ಮೆ ನಿರ್ಲಕ್ಷಿಸಿದ್ದವರೇ ನಿಮ್ಮ ಸಲಹೆ ಕೇಳಲು ಬರುತ್ತಾರೆ. ನಿಮ್ಮನ್ನು ನಂಬದವರೇ ನಿಮ್ಮ ಯಶಸ್ಸಿನ ಕಥೆಯನ್ನು ಇತರರಿಗೆ ಹೇಳುತ್ತಾರೆ. ನೆನಪಿಡಿ, ಮಾತುಗಳು ಕೆಲ ಕ್ಷಣಗಳ ಕಾಲ ಮಾತ್ರ ಕೇಳಿಸುತ್ತವೆ. ಆದರೆ ಮೌನವಾಗಿ ಮಾಡಿದ ಸಾಧನೆ ತಲೆಮಾರುಗಳವರೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಪಾರ್ಟ್ 5, ನಿಮ್ಮನ್ನು ಅವಮಾನ ಮಾಡಿದವರಿಗೆ ಹೇಗೆ ಉತ್ತರ ಕೊಡಬೇಕು. ಶ್ರೀಕೃಷ್ಣನ ಅದ್ಭುತ ಪಾಠ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದಿನ ಅವಮಾನ ಎದುರಾಗುತ್ತದೆ. ಕೆಲವರು ನಿಮ್ಮ ಕನಸುಗಳನ್ನು ನೋಡಿ ನಗುತ್ತಾರೆ. ಕೆಲವರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಾರೆ. ಇನ್ನೂ ಕೆಲವರು ನಿಮ್ಮನ್ನು ಏನೂ ಅಲ್ಲ ಎಂಬಂತೆ ವರ್ತಿಸುತ್ತಾರೆ. ಆ ಸಮಯದಲ್ಲಿ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ತಕ್ಷಣ ಅವರಿಗೆ ಉತ್ತರ ಕೊಡಬೇಕು, ಅವರ ಬಾಯಿ ಮುಚ್ಚಿಸಬೇಕು ಎಂದು ಅನಿಸುತ್ತದೆ. ಆದರೆ ಶ್ರೀಕೃಷ್ಣನು ನಮಗೆ ಬೇರೆ ದಾರಿಯನ್ನು ತೋರಿಸುತ್ತಾನೆ. ಪ್ರತಿಯೊಂದು ಅವಮಾನಕ್ಕೂ ಮಾತಿನಿಂದ ಉತ್ತರ ಕೊಡಬೇಡ. ಕೆಲವು ಉತ್ತರಗಳನ್ನು ಕಾಲವೇ ಕೊಡುತ್ತದೆ, ಕೆಲವು ಉತ್ತರಗಳನ್ನು ನಿನ್ನ ಯಶಸ್ಸೇ ಕೊಡುತ್ತದೆ. ಮಹಾಭಾರತದಲ್ಲಿ ಪಾಂಡವರು ಅನೇಕ ಬಾರಿ ಅವಮಾನವನ್ನು ಅನುಭವಿಸಿದರು. ದ್ರೌಪದಿಯ ಅವಮಾನದಿಂದ ಹಿಡಿದು ಅರಣ್ಯವಾಸದವರೆಗೆ ಅವರು ಅಸಂಖ್ಯಾತ ಕಷ್ಟಗಳನ್ನು ಎದುರಿಸಿದರು. ಆದರೆ ಶ್ರೀಕೃಷ್ಣನು ಅವರಿಗೆ ಒಂದು ವಿಷಯವನ್ನು ಮಾತ್ರ ಹೇಳಿದನು, ತಾಳ್ಮೆ ಕಳೆದುಕೊಳ್ಳಬೇಡಿ. ಧರ್ಮದ ಮಾರ್ಗವನ್ನು ಬಿಡಬೇಡಿ. ಸರಿಯಾದ ಸಮಯದಲ್ಲಿ ನ್ಯಾಯ ಖಂಡಿತ ಸಿಗುತ್ತದೆ. ಇದೇ ಪಾಠ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಇಂದು ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅವರನ್ನು ಸೋಲಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೀವು ಗೆಲ್ಲುವ ಕೆಲಸದಲ್ಲಿ ತೊಡಗಿಕೊಳ್ಳಿ. ಏಕೆಂದರೆ ನಿಮ್ಮ ಬೆಳವಣಿಗೆಯೇ ಅವರಿಗೆ ಅತ್ಯಂತ ದೊಡ್ಡ ಉತ್ತರ. ಒಂದು ಕಲ್ಲನ್ನು ಬಂಗಾರದ ಮೇಲೆ ಎಸೆದರೆ ಬಂಗಾರದ ಮೌಲ್ಯ ಕಡಿಮೆಯಾಗುವುದಿಲ್ಲ. ಅದೇ ರೀತಿ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಿಮ್ಮ ನಿಜವಾದ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದು ಜನರ ಮಾತಲ್ಲ, ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಕರ್ಮ. ನೆನಪಿಡಿ, ಹಣ್ಣುಗಳಿಂದ ತುಂಬಿದ ಮರಕ್ಕೆ ಹೆಚ್ಚು ಕಲ್ಲು ಬೀಳುತ್ತದೆ. ಫಲವಿಲ್ಲದ ಮರವನ್ನು ಯಾರೂ ಗಮನಿಸುವುದಿಲ್ಲ. ಅದೇ ರೀತಿ ಜೀವನದಲ್ಲಿ ಮುಂದೆ ಸಾಗುತ್ತಿರುವವರನ್ನೇ ಹೆಚ್ಚು ಟೀಕಿಸಲಾಗುತ್ತದೆ. ಆದ್ದರಿಂದ ಟೀಕೆಗಳನ್ನು ನೋಡಿ ಹೆದರಬೇಡಿ. ಅವು ನಿಮ್ಮ ಬೆಳವಣಿಗೆಯ ಸೂಚನೆಯಾಗಿರಬಹುದು. ಶ್ರೀಕೃಷ್ಣನು ತನ್ನ ಜೀವನದಲ್ಲಿಯೂ ಅನೇಕ ಟೀಕೆಗಳನ್ನು ಎದುರಿಸಿದನು. ಕೆಲವರು ಅವನನ್ನು ಅರ್ಥಮಾಡಿಕೊಳ್ಳಲಿಲ್ಲ, ಕೆಲವರು ಅವನ ನಿರ್ಧಾರಗಳನ್ನು ಪ್ರಶ್ನಿಸಿದರು. ಆದರೆ ಅವನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಲಿಲ್ಲ. ಏಕೆಂದರೆ ಅವನ ಗುರಿ ಜನರನ್ನು ಸಂತೋಷಪಡಿಸುವುದಲ್ಲ, ಧರ್ಮವನ್ನು ಕಾಪಾಡುವುದಾಗಿತ್ತು. ನೀವು ಸಹ ಇದೇ ರೀತಿ ಬದುಕಬೇಕು. ಎಲ್ಲರ ಮೆಚ್ಚುಗೆಯನ್ನು ಪಡೆಯಲು ಪ್ರಯತ್ನಿಸಬೇಡಿ. ನಿಮ್ಮ ಮೌಲ್ಯಗಳನ್ನು ಕಾಪಾಡಿ. ನಿಮ್ಮ ಗುರಿಯನ್ನು ಬಿಡಬೇಡಿ. ನಿಮ್ಮ ದಾರಿಯಲ್ಲಿ ಮೌನವಾಗಿ ನಡೆಯುತ್ತಿರಿ. ಕೆಲವೊಮ್ಮೆ ಮೌನವೇ ಅತ್ಯಂತ ಪ್ರಬಲ ಉತ್ತರವಾಗುತ್ತದೆ.
ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ನೀವು ಪ್ರತಿಕ್ರಿಯಿಸದಿದ್ದಾಗ ಇನ್ನಷ್ಟು ಗೊಂದಲಕ್ಕೊಳಗಾಗುತ್ತಾರೆ. ಏಕೆಂದರೆ ಅವರಿಗೆ ಜಗಳ ಬೇಕು, ಆದರೆ ನೀವು ಅವರಿಗೆ ನಿಮ್ಮ ಶಾಂತಿಯನ್ನು ಕೊಡಬಾರದು. ನಿಮ್ಮ ಮನಸ್ಸನ್ನು ಕೋಪದಿಂದ ತುಂಬಿಸಿಕೊಳ್ಳಬೇಡಿ. ಕೋಪ ನಿಮ್ಮ ಶಕ್ತಿಯನ್ನು ಕದ್ದುಕೊಳ್ಳುತ್ತದೆ. ದ್ವೇಷ ನಿಮ್ಮ ಗಮನವನ್ನು ಗುರಿಯಿಂದ ಬೇರೆಡೆಗೆ ತಿರುಗಿಸುತ್ತದೆ. ಆದರೆ ಕ್ಷಮೆ ಮತ್ತು ಮೌನ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಒಂದು ದಿನ ನೀವು ಯಶಸ್ಸಿನ ಎತ್ತರಕ್ಕೆ ತಲುಪಿದಾಗ ನಿಮ್ಮನ್ನು ಒಮ್ಮೆ ಅವಮಾನಿಸಿದವರೇ ನಿಮ್ಮನ್ನು ಗೌರವದಿಂದ ನೋಡುತ್ತಾರೆ. ಆಗ ನೀವು ಏನೂ ಹೇಳಬೇಕಾಗಿಲ್ಲ. ನಿಮ್ಮ ಜೀವನವೇ ಅವರ ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅವರೊಂದಿಗೆ ವಾದ ಮಾಡಬೇಡಿ. ನಿಮ್ಮ ಭವಿಷ್ಯದೊಂದಿಗೆ ಕೆಲಸ ಮಾಡಿ. ಯಾಕೆಂದರೆ ಅವಮಾನಕ್ಕೆ ಉತ್ತಮ ಪ್ರತೀಕಾರ ಎಂದರೆ ಅದ್ಭುತ ಯಶಸ್ಸು. ಇದೇ ಶ್ರೀಕೃಷ್ಣನ ಜೀವನ ಬದಲಿಸುವ ಪಾಠ. ಪಾಠ 6. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಯಾಕೆ ಅಸೂಯೆಪಡುತ್ತಾರೆ. ಶ್ರೀಕೃಷ್ಣನ ಆಳವಾದ ಜೀವನ ಪಾಠ. ಸ್ನೇಹಿತರೆ, ಒಂದು ಕಹಿ ಸತ್ಯವನ್ನು ಇಂದು ನೀವು ತಿಳಿದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವುದಿಲ್ಲ. ಕೆಲವರು ನಿಮ್ಮ ಮುಖದಲ್ಲಿ ನಗುತ್ತಾರೆ, ನಿಮ್ಮೊಂದಿಗೆ ಮಾತನಾಡುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನಿಮ್ಮ ಯಶಸ್ಸು ಹೆಚ್ಚಾದಂತೆ ಅವರ ಮನಸ್ಸಿನಲ್ಲಿ ಅಸೂಯೆಯ ಬೀಜವು ಬೆಳೆಯಲು ಆರಂಭವಾಗುತ್ತದೆ. ಏಕೆ ಹೀಗೆ ಆಗುತ್ತದೆ? ಏಕೆಂದರೆ ನಿಮ್ಮ ಬೆಳವಣಿಗೆ ಅವರಿಗೆ ಅವರ ವೈಫಲ್ಯವನ್ನು ನೆನಪಿಸುತ್ತದೆ. ನೀವು ಪ್ರತಿದಿನ ಮುಂದೆ ಸಾಗುತ್ತಿರುವುದನ್ನು ನೋಡಿದಾಗ ಅವರು ತಮ್ಮ ಜೀವನದಲ್ಲಿ ಕಳೆದುಕೊಂಡ ಸಮಯವನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಇತರರ ಅಸೂಯೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ಗುರಿಯ ಕಡೆ ನಡೆಯುವುದನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ದುರ್ಯೋಧನನಿಗೆ ಪಾಂಡವರ ಮೇಲೆ ದ್ವೇಷವಿದ್ದದ್ದು ಅವರ ತಪ್ಪಿನಿಂದಲ್ಲ. ಅವರ ಗುಣ, ಅವರ ಧರ್ಮ, ಅವರ ಬೆಳವಣಿಗೆ ಮತ್ತು ಜನರ ಪ್ರೀತಿ ಅವನಿಗೆ ಅಸೂಯೆಯನ್ನು ಉಂಟುಮಾಡಿತ್ತು. ಪಾಂಡವರು ಯಾರಿಗೂ ಅನ್ಯಾಯ ಮಾಡಿರಲಿಲ್ಲ, ಆದರೂ ಅವರನ್ನು ಕೆಳಗೆ ಬೀಳಿಸಲು ಅನೇಕ ಸಂಚುಗಳು ನಡೆದವು. ಇದೇ ಜೀವನದಲ್ಲೂ ಆಗುತ್ತದೆ. ನೀವು ಬಡವರಾಗಿದ್ದಾಗ ನಿಮ್ಮನ್ನು ಯಾರೂ ಗಮನಿಸುವುದಿಲ್ಲ, ಆದರೆ ನೀವು ನಿಧಾನವಾಗಿ ಬೆಳೆಯಲು ಆರಂಭಿಸಿದಾಗ ಜನರು ನಿಮ್ಮ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಕೆಲವರು ನಿಮ್ಮ ಯಶಸ್ಸನ್ನು ಅದೃಷ್ಟ ಎಂದು ಹೇಳುತ್ತಾರೆ. ಕೆಲವರು ಇವನು ಏನೋ ತಪ್ಪು ದಾರಿಯಲ್ಲಿ ಹಣ ಗಳಿಸಿದ್ದಾನೆ ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ನಿಮ್ಮ ಪರಿಶ್ರಮವನ್ನು ಮರೆತು ನಿಮ್ಮ ಫಲವನ್ನು ಮಾತ್ರ ನೋಡುತ್ತಾರೆ. ಅಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು? ಮೊದಲನೆಯದಾಗಿ, ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡಿ. ದ್ವೇಷ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯುತ್ತದೆ. ನಿಮ್ಮ ಕೆಲಸವೇ ನಿಮ್ಮ ಗಮನವಾಗಿರಲಿ. ಎರಡನೆಯದಾಗಿ, ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಪ್ರದರ್ಶಿಸುವ ಅಗತ್ಯವಿಲ್ಲ. ನಿಜವಾದ ಯಶಸ್ಸು ಶಾಂತವಾಗಿರುತ್ತದೆ. ನದಿಯ ಆಳ ಹೆಚ್ಚಾದಂತೆ ಅದರ ಶಬ್ದ ಕಡಿಮೆಯಾಗುತ್ತದೆ. ಹಾಗೆಯೇ ದೊಡ್ಡ ವ್ಯಕ್ತಿಗಳು ಹೆಚ್ಚು ವಿನಮ್ರರಾಗಿರುತ್ತಾರೆ. ಮೂರನೆಯದಾಗಿ, ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರನ್ನು ಗುರುತಿಸಿ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರು ನಿಮ್ಮ ನಿಜವಾದ ಜನ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನೋವುಪಡುವವರು ನಿಮ್ಮ ಜೊತೆಯಲ್ಲಿದ್ದರೂ ನಿಮ್ಮವರಲ್ಲ. ಶ್ರೀಕೃಷ್ಣನು ಎಂದಿಗೂ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಲಿಲ್ಲ. ಆತನು ಧರ್ಮದ ಪರವಾಗಿ ನಿಂತನು. ಕೆಲವರು ಅವನನ್ನು ಪ್ರೀತಿಸಿದರು, ಕೆಲವರು ದ್ವೇಷಿಸಿದರು, ಆದರೆ ಅವನು ತನ್ನ ಮಾರ್ಗವನ್ನು ಬದಲಾಯಿಸಲಿಲ್ಲ. ಇದು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಮೌಲ್ಯವನ್ನು ಜನರ ಅಭಿಪ್ರಾಯದಿಂದ ಅಳೆಯಬೇಡಿ, ನಿಮ್ಮ ಕರ್ಮದಿಂದ ಅಳೆಯಿರಿ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಕೆಲವರು ನಿಮ್ಮ ವಿರುದ್ಧ ನಿಲ್ಲಬಹುದು, ಆದರೆ ನೀವು ನಿಮ್ಮ ಗುರಿಯನ್ನು ಬಿಡಬೇಡಿ. ಏಕೆಂದರೆ ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಂದೆ ಟೀಕೆಗಳು ಇರುತ್ತವೆ, ಅಸೂಯೆಯೂ ಇರುತ್ತದೆ, ಅಡೆತಡೆಗಳೂ ಇರುತ್ತವೆ. ಇಂದು ನಿಮ್ಮ ಬಗ್ಗೆ ಜನರು ಮಾತನಾಡುತ್ತಿದ್ದರೆ ಅದನ್ನು ಭಯಪಡಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯುತ್ತಿದೆ ಎಂಬುದರ ಸಂಕೇತವಾಗಿರಬಹುದು. ಆದ್ದರಿಂದ ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ, ಹೆಚ್ಚು ಕಲಿಯಿರಿ, ಹೆಚ್ಚು ಪ್ರಾರ್ಥಿಸಿ, ಹೆಚ್ಚು ವಿನಮ್ರರಾಗಿರಿ. ಒಂದು ದಿನ ನಿಮ್ಮ ಯಶಸ್ಸು ಅಷ್ಟು ದೊಡ್ಡದಾಗುತ್ತದೆ, ನಿಮ್ಮನ್ನು ಟೀಕಿಸಿದವರೇ ನಿಮ್ಮ ಕಥೆಯನ್ನು ಇತರರಿಗೆ ಹೇಳುತ್ತಾರೆ. ನೆನಪಿಡಿ, ಅಸೂಯೆ ಎನ್ನುವುದು ನೀವು ಮುಂದೆ ಸಾಗುತ್ತಿದ್ದೀರಿ ಎಂಬ ಮೌನವಾದ ಸಾಕ್ಷಿ. ಆದ್ದರಿಂದ ಜನರ ಮಾತನ್ನು ಕೇಳಬೇಡಿ. ಶ್ರೀಕೃಷ್ಣನ ಮಾರ್ಗದಲ್ಲಿ ನಿಮ್ಮ ಕರ್ಮವನ್ನು ಮಾಡುತ್ತಾ ಮುಂದೆ ಸಾಗಿರಿ. ಪಾಠ 7. ನಿಮ್ಮ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿ. ಶ್ರೀಕೃಷ್ಣನ ಜೀವನ ಬದಲಿಸುವ ಉಪದೇಶ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಬಲಶಾಲಿಯಾಗಲು ಬಯಸುತ್ತಾರೆ. ಕೆಲವರು ಹಣದಲ್ಲಿ ಬಲ ಹುಡುಕುತ್ತಾರೆ, ಕೆಲವರು ಅಧಿಕಾರದಲ್ಲಿ ಬಲ ಹುಡುಕುತ್ತಾರೆ, ಇನ್ನೂ ಕೆಲವರು ತಮ್ಮ ಮಾತಿನಲ್ಲೇ ಬಲ ಇದೆ ಎಂದು ಭಾವಿಸುತ್ತಾರೆ. ಆದರೆ ಶ್ರೀಕೃಷ್ಣನು ನಮಗೆ ಹೇಳುವ ನಿಜವಾದ ಬಲ ಇವೆಲ್ಲಕ್ಕಿಂತ ಭಿನ್ನವಾಗಿದೆ. ನಿಜವಾದ ಬಲ ಎಂದರೆ ಮನಸ್ಸಿನ ಶಾಂತಿ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸಿದರೂ ನೀವು ಶಾಂತವಾಗಿರಲು ಸಾಧ್ಯವಾದರೆ ಅದೇ ನಿಮ್ಮ ದೊಡ್ಡ ಗೆಲುವು. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೂ ನಿಮ್ಮ ಗುರಿಯನ್ನು ಬಿಟ್ಟು ಬಿಡದಿದ್ದರೆ ಅದೇ ನಿಮ್ಮ ನಿಜವಾದ ಶಕ್ತಿ. ಇಂದಿನ ಜಗತ್ತಿನಲ್ಲಿ ಜನರು ನಿಮ್ಮ ಸಮಯವನ್ನು ಕದಿಯಲು ಪ್ರಯತ್ನಿಸುತ್ತಾರೆ, ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾರೆ.
ನಿಮ್ಮ ಮನಸ್ಸನ್ನು ಕೋಪ, ಅಸೂಯೆ ಮತ್ತು ಚಿಂತೆಯಿಂದ ತುಂಬಿಸಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತು, ನಿಮ್ಮ ಮನಸ್ಸು ಅಶಾಂತವಾದರೆ ನಿಮ್ಮ ಯಶಸ್ಸಿನ ವೇಗವು ಕಡಿಮೆಯಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು, ನಂತರ ಜಗತ್ತನ್ನು ಗೆಲ್ಲುವುದು ಸುಲಭವಾಗುತ್ತದೆ. ಒಂದು ಸರೋವರದ ನೀರು ಶಾಂತವಾಗಿದ್ದರೆ ಅದರೊಳಗೆ ಆಕಾಶವೇ ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಅದೇ ನೀರು ಅಲೆಗಳಿಂದ ತುಂಬಿದ್ದರೆ ಯಾವುದೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ನಮ್ಮ ಮನಸ್ಸು ಹಾಗೆಯೇ. ಮನಸ್ಸು ಶಾಂತವಾಗಿದ್ದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಕೋಪ ಮತ್ತು ಆತುರ ಮನಸ್ಸನ್ನು ಮಸುಕಾಗಿಸುತ್ತದೆ. ನೀವು ಇಂದು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ಮೊದಲು ಶಾಂತವಾಗಿರಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಬಾರಿ ಜೀವನವನ್ನೇ ಬದಲಾಯಿಸುತ್ತವೆ. ಆದರೆ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿನ ದಾರಿಯನ್ನು ತೆರೆಯುತ್ತವೆ. ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಸಾವಿರಾರು ಯೋಧರ ನಡುವೆ ನಿಂತಿದ್ದರೂ ತನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಲಿಲ್ಲ. ಯುದ್ಧದ ಮಧ್ಯೆಯೂ ಆತನು ಅರ್ಜುನನಿಗೆ ಜ್ಞಾನದ ಮಾತುಗಳನ್ನು ಹೇಳಿದನು. ಇದರಿಂದ ನಮಗೆ ಒಂದು ಸತ್ಯ ತಿಳಿಯುತ್ತದೆ. ಹೊರಗಿನ ಪರಿಸ್ಥಿತಿ ಅಲ್ಲ, ಒಳಗಿನ ಮನಸ್ಥಿತಿಯೇ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ನಿಮ್ಮ ಸುತ್ತಲೂ ಎಷ್ಟೇ ಗದ್ದಲವಿದ್ದರೂ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ಸರಿಯಾದ ದಾರಿಯಲ್ಲಿ ಸಾಗುತ್ತೀರಿ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಪ್ರತಿಯೊಂದು ವಿಚಾರವನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ದುಃಖವನ್ನು ಪ್ರತಿಯೊಬ್ಬರಿಗೂ ಹೇಳಬೇಡಿ. ಏಕೆಂದರೆ ಎಲ್ಲರೂ ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಕೆಲವರು ಅದನ್ನೇ ನಿಮ್ಮ ವಿರುದ್ಧ ಬಳಸಬಹುದು. ನಿಮ್ಮ ನೋವನ್ನು ಶಕ್ತಿಯನ್ನಾಗಿ ಮಾಡಿ. ನಿಮ್ಮ ಸೋಲನ್ನು ಪಾಠವನ್ನಾಗಿ ಮಾಡಿ. ನಿಮ್ಮ ಮೌನವನ್ನು ಆಯುಧವನ್ನಾಗಿ ಮಾಡಿ. ನಿಮ್ಮ ಪರಿಶ್ರಮವನ್ನು ಪ್ರಾರ್ಥನೆಯನ್ನಾಗಿ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗುತ್ತವೆ. ನೆನಪಿಡಿ, ಸೂರ್ಯನು ಉದಯವಾಗುವಾಗ ಯಾವುದೇ ಶಬ್ದ ಮಾಡುವುದಿಲ್ಲ. ಆದರೆ ಅವನ ಬೆಳಕು ಇಡೀ ಜಗತ್ತನ್ನು ಬೆಳಗಿಸುತ್ತದೆ. ಹಾಗೆಯೇ ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತೀರಿ. ಒಂದು ದಿನ ನಿಮ್ಮ ಯಶಸ್ಸು 1000 ಮಾತುಗಳಿಗಿಂತ ಹೆಚ್ಚು ಜೋರಾಗಿ ಮಾತನಾಡುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ಸಂಕಲ್ಪ ಮಾಡಿ. ಯಾರಾದರೂ ನನ್ನನ್ನು ಪ್ರಚೋದಿಸಿದರೂ ನಾನು ಶಾಂತವಾಗಿರುತ್ತೇನೆ. ಯಾರಾದರೂ ನನ್ನನ್ನು ಟೀಕಿಸಿದರೂ ನಾನು ನನ್ನ ಗುರಿಯನ್ನು ಬಿಡುವುದಿಲ್ಲ. ಯಾರಾದರೂ ನನ್ನನ್ನು ನಿರ್ಲಕ್ಷಿಸಿದರೂ ನಾನು ನನ್ನ ಮೌಲ್ಯವನ್ನು ಮರೆಯುವುದಿಲ್ಲ. ಏಕೆಂದರೆ ನನ್ನ ಜೀವನವನ್ನು ಬದಲಾಯಿಸುವುದು ಜನರ ಮಾತಲ್ಲ, ನನ್ನ ಕರ್ಮ, ನನ್ನ ತಾಳ್ಮೆ ಮತ್ತು ಶ್ರೀಕೃಷ್ಣನ ಮೇಲಿನ ನನ್ನ ನಂಬಿಕೆ. ಇದೇ ನಿಜವಾದ ಯಶಸ್ಸಿನ ಮಾರ್ಗ. ಪಾರ್ಟ್ 8. ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ. ಸಮಯವನ್ನು ವ್ಯರ್ಥ ಮಾಡುವವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಶ್ರೀಕೃಷ್ಣನ ಅಮೂಲ್ಯ ಪಾಠ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆಬಾಳುವ ಸಂಪತ್ತು ಯಾವುದು ಗೊತ್ತೇ? ಅದು ಹಣವಲ್ಲ, ಅಧಿಕಾರವಲ್ಲ, ಖ್ಯಾತಿಯೂ ಅಲ್ಲ. ಅದು ಸಮಯ. ಕಳೆದು ಹೋದ ಹಣವನ್ನು ಮತ್ತೆ ಸಂಪಾದಿಸಬಹುದು. ಕಳೆದು ಹೋದ ಆರೋಗ್ಯವನ್ನು ಮತ್ತೆ ಪಡೆಯಬಹುದು. ಆದರೆ ಒಮ್ಮೆ ಕಳೆದು ಹೋದ ಸಮಯವನ್ನು ಈ ಜಗತ್ತಿನ ಯಾವ ಶಕ್ತಿಯೂ ಮರಳಿ ತಂದುಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಶ್ರೀಕೃಷ್ಣನು ನಮಗೆ ಕರ್ಮದ ಮಹತ್ವವನ್ನು ತಿಳಿಸುತ್ತಾನೆ. ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳುವವನೇ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಸಮಯವನ್ನು ವ್ಯರ್ಥ ಮಾಡುವವನು ತನ್ನ ಕನಸುಗಳನ್ನೇ ಕಳೆದುಕೊಳ್ಳುತ್ತಾನೆ. ಒಮ್ಮೆ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಒಂದು ದಿನದಲ್ಲಿ ಎಷ್ಟು ಗಂಟೆಗಳನ್ನು ಮೊಬೈಲ್ನಲ್ಲಿ ಕಳೆಯುತ್ತೀರಿ? ಎಷ್ಟು ಸಮಯವನ್ನು ಇತರರ ಜೀವನವನ್ನು ನೋಡುತ್ತಾ ವ್ಯರ್ಥ ಮಾಡುತ್ತೀರಿ? ಎಷ್ಟು ಸಮಯವನ್ನು ನಿಮ್ಮ ಭವಿಷ್ಯಕ್ಕಾಗಿ ಬಳಸುತ್ತೀರಿ? ಈ 3 ಪ್ರಶ್ನೆಗಳ ಉತ್ತರವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಬಹಳಷ್ಟು ಜನರು ಹೇಳುತ್ತಾರೆ, ನಾಳೆಯಿಂದ ಶುರು ಮಾಡುತ್ತೇನೆ, ಇನ್ನೂ ಸ್ವಲ್ಪ ಸಮಯ ಇದೆ, ಈ ವರ್ಷ ಆಗದಿದ್ದರೆ ಮುಂದಿನ ವರ್ಷ ನೋಡೋಣ. ಆದರೆ ಸ್ನೇಹಿತರೆ, ಜೀವನ ಯಾರಿಗಾಗಿ ಕಾಯುವುದಿಲ್ಲ, ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ. ಗಡಿಯಾರದ ಮುಳ್ಳುಗಳು ನಿರಂತರವಾಗಿ ಮುಂದೆ ಸಾಗುತ್ತವೆ. ಅವು ಯಾರ ನೋವನ್ನು, ಯಾರ ಸೋಮಾರಿತನವನ್ನು ಕಾಯುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಕ್ಷಣದಲ್ಲಿ ಮಾಡಬೇಕಾದ ಕೆಲಸವನ್ನು ಮುಂದೂಡಬೇಡ. ಇಂದು ನೀವು 1 ಗಂಟೆ ವ್ಯರ್ಥ ಮಾಡಿದರೆ ನೀವು ಕೇವಲ 1 ಗಂಟೆಯನ್ನು ಕಳೆದುಕೊಂಡಿಲ್ಲ. ನಿಮ್ಮ ಕನಸಿನತ್ತ ಹೋಗುವ 1 ಹೆಜ್ಜೆಯನ್ನು ಕಳೆದುಕೊಂಡಿದ್ದೀರಿ. ನಿಮ್ಮ ಯಶಸ್ಸನ್ನು 1 ದಿನ ದೂರ ತಳ್ಳಿದ್ದೀರಿ. ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಸಾಮಾನ್ಯ ಗುಣವಿದೆ. ಅವರು ಸಮಯವನ್ನು ಗೌರವಿಸುತ್ತಾರೆ. ಅವರು ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ತಮ್ಮ ಗುರಿಯ ಬಗ್ಗೆ ಯೋಚಿಸುತ್ತಾರೆ. ಪ್ರತಿಯೊಂದು ದಿನವನ್ನು ಅಮೂಲ್ಯವಾದ ಅವಕಾಶ ಎಂದು ನೋಡುತ್ತಾರೆ. ಅದಕ್ಕಾಗಿಯೇ ಅವರು ಇತರರಿಗಿಂತ ವೇಗವಾಗಿ ಬೆಳೆಯುತ್ತಾರೆ. ಇನ್ನೊಂದು ಸತ್ಯ, ನಿಮ್ಮ ಸಮಯವನ್ನು ಎಲ್ಲರಿಗೂ ಕೊಡಬೇಡಿ. ನಿಮ್ಮ ಶಕ್ತಿಯನ್ನು ಪ್ರತಿಯೊಂದು ವಾದಕ್ಕೂ ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಟೀಕೆಗೆ ಉತ್ತರ ಕೊಡಬೇಡಿ. ಪ್ರತಿಯೊಂದು ಆಹ್ವಾನವನ್ನು ಒಪ್ಪಿಕೊಳ್ಳಬೇಡಿ. ಕೆಲವೊಮ್ಮೆ ಇಲ್ಲ ಎಂದು ಹೇಳುವುದು ನಿಮ್ಮ ಯಶಸ್ಸಿನ ಭಾಗವಾಗಿರುತ್ತದೆ. ಯಾಕೆಂದರೆ ನಿಮ್ಮ ಗುರಿಗೆ ಸಹಾಯ ಮಾಡದ ಪ್ರತಿಯೊಂದು ಕೆಲಸವೂ ನಿಮ್ಮ ಸಮಯವನ್ನು ಕದಿಯುವ ಕಳ್ಳನಂತೆ. ನಿಮ್ಮ ಜೀವನದಲ್ಲಿ 3 ವಿಷಯಗಳನ್ನು ಕಾಪಾಡಿಕೊಳ್ಳಿ. ಮೊದಲನೆಯದು ನಿಮ್ಮ ಸಮಯ, ಎರಡನೆಯದು ನಿಮ್ಮ ಮನಸ್ಸಿನ ಶಾಂತಿ, ಮೂರನೆಯದು ನಿಮ್ಮ ಗುರಿ. ಈ 3 ಕಾಪಾಡಿಕೊಂಡ ವ್ಯಕ್ತಿಯನ್ನು ಸೋಲಿಸುವುದು ಬಹಳ ಕಷ್ಟ.
ಶ್ರೀಕೃಷ್ಣನ ಜೀವನವನ್ನು ಗಮನಿಸಿ. ಆತನು ಪ್ರತಿಯೊಂದು ಕಾರ್ಯವನ್ನು ಸರಿಯಾದ ಸಮಯದಲ್ಲಿ ಮಾಡಿದನು, ಸರಿಯಾದ ಸಮಯದಲ್ಲಿ ಮಾತನಾಡಿದನು, ಸರಿಯಾದ ಸಮಯದಲ್ಲಿ ಮೌನವಾಗಿದ್ದನು, ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡನು. ಅದಕ್ಕಾಗಿಯೇ ಆತನು ಇತಿಹಾಸವನ್ನು ಬದಲಾಯಿಸಿದನು. ನೀವು ಸಹ ನಿಮ್ಮ ಸಮಯವನ್ನು ಗೌರವಿಸಲು ಆರಂಭಿಸಿದರೆ ನಿಮ್ಮ ಜೀವನ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ಇಂದು ವ್ಯರ್ಥ ಮಾಡಿದ 1 ಗಂಟೆ ನಾಳೆಯ ಪಶ್ಚಾತ್ತಾಪವಾಗಬಹುದು, ಆದರೆ ಇಂದು ಮಾಡಿದ 1 ಗಂಟೆಯ ಪರಿಶ್ರಮ ನಾಳೆಯ ಯಶಸ್ಸಾಗಬಹುದು. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಪ್ರತಿಯೊಂದು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಕನಸನ್ನು ನೆನಪಿಸಿಕೊಳ್ಳಿ. ಪ್ರತಿಯೊಂದು ರಾತ್ರಿ ಮಲಗುವ ಮುನ್ನ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನನ್ನ ಗುರಿಯ ಕಡೆ ಒಂದು ಹೆಜ್ಜೆಯಾದರೂ ಹಾಕಿದ್ದೇನಾ? ಈ ಒಂದು ಪ್ರಶ್ನೆಯೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಕೊನೆಗೆ ಶ್ರೀಕೃಷ್ಣನ ಈ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಸಮಯವನ್ನು ಗೌರವಿಸುವವನನ್ನು ಸಮಯವೇ ಒಂದು ದಿನ ಗೌರವಿಸುತ್ತದೆ. ಆದ್ದರಿಂದ ಕಡಿಮೆ ಮಾತನಾಡಿ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಯಶಸ್ಸು ಜಗತ್ತಿಗೆ ಉತ್ತರವಾಗಲಿ. ಪಾರ್ಟ್ 9. ನಿಮ್ಮನ್ನು ನಂಬದವರ ಬಗ್ಗೆ ಚಿಂತಿಸಬೇಡಿ, ಮೊದಲು ನಿಮ್ಮನ್ನು ನೀವು ನಂಬಿ. ಶ್ರೀಕೃಷ್ಣನ ಪ್ರೇರಣಾದಾಯಕ ಸಂದೇಶ. ಸ್ನೇಹಿತರೆ, ಜೀವನದಲ್ಲಿ ಒಂದು ಸಮಯ ಬರುತ್ತದೆ. ಆ ಸಮಯದಲ್ಲಿ ನೀವು ಒಬ್ಬರೇ ನಡೆಯಬೇಕಾಗುತ್ತದೆ. ನಿಮ್ಮ ಕನಸುಗಳನ್ನು ಕೇಳಿ ಕೆಲವರು ನಗುತ್ತಾರೆ, ಕೆಲವರು ನಿಮ್ಮನ್ನು ಹುಚ್ಚನೆಂದು ಕರೆಯುತ್ತಾರೆ, ಇನ್ನೂ ಕೆಲವರು ಇದು ನಿನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆ ಮಾತುಗಳನ್ನು ಕೇಳಿದಾಗ ನಿಮ್ಮ ಮನಸ್ಸು ಮುರಿಯಬಹುದು, ನಿಮ್ಮ ಕನಸುಗಳೇ ತಪ್ಪೇನೋ ಎಂದು ಅನಿಸಬಹುದು. ಆದರೆ ಆ ಕ್ಷಣದಲ್ಲೇ ಶ್ರೀಕೃಷ್ಣನ ಒಂದು ಮಾತನ್ನು ನೆನಪಿಸಿಕೊಳ್ಳಿ, ಇಡೀ ಜಗತ್ತು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ, ನೀನು ನಿನ್ನನ್ನು ನಂಬುವುದನ್ನು ಮಾತ್ರ ಎಂದಿಗೂ ನಿಲ್ಲಿಸಬೇಡ. ಸ್ನೇಹಿತರೆ, ಪ್ರತಿಯೊಂದು ದೊಡ್ಡ ಯಶಸ್ಸು ಮೊದಲು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಆ ಕನಸನ್ನು ಮೊದಲಿಗೆ ಯಾರೂ ನಂಬುವುದಿಲ್ಲ, ಏಕೆಂದರೆ ಜನರು ನಿಮ್ಮ ಭವಿಷ್ಯವನ್ನು ನೋಡುವುದಿಲ್ಲ, ನಿಮ್ಮ ಇಂದಿನ ಸ್ಥಿತಿಯನ್ನು ಮಾತ್ರ ನೋಡುತ್ತಾರೆ. ಒಂದು ಸಣ್ಣ ಬೀಜವನ್ನು ನೋಡಿ ಯಾರು ಇದು ಒಂದು ದಿನ 1000 ಜನರಿಗೆ ನೆರಳು ಕೊಡುವ ಮರವಾಗುತ್ತದೆ ಎಂದು ಯೋಚಿಸುವುದಿಲ್ಲ. ಆದರೆ ಪ್ರಕೃತಿಗೆ ಅದರ ಶಕ್ತಿ ಗೊತ್ತಿರುತ್ತದೆ. ಹಾಗೆಯೇ ನಿಮ್ಮೊಳಗೆ ಎಷ್ಟು ದೊಡ್ಡ ಸಾಮರ್ಥ್ಯವಿದೆ ಎಂಬುದು ಜಗತ್ತಿಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತಿರಬೇಕು. ಅರ್ಜುನನಿಗೂ ಒಂದು ಕ್ಷಣದಲ್ಲಿ ತನ್ನ ಮೇಲಿನ ನಂಬಿಕೆ ಕಳೆದುಹೋಯಿತು. ಅವನ ಕೈಯಿಂದ ಗಾಂಡೀವವೇ ಜಾರಿಬಿಟ್ಟಿತು, ಅವನ ಮನಸ್ಸು ಭಯದಿಂದ ತುಂಬಿತು. ಆಗ ಶ್ರೀಕೃಷ್ಣನು ಅವನಿಗೆ ನೆನಪಿಸಿದನು, ನೀನು ದುರ್ಬಲನಲ್ಲ, ನಿನ್ನ ನಿಜವಾದ ಶಕ್ತಿಯನ್ನು ಮರೆತಿದ್ದೀಯಷ್ಟೇ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಕೆಲವೊಮ್ಮೆ ನಾವು ಸೋಲುವುದಿಲ್ಲ, ನಮ್ಮ ಆತ್ಮವಿಶ್ವಾಸವೇ ಸೋಲುತ್ತದೆ, ನಮ್ಮ ಕನಸುಗಳಲ್ಲ, ನಮ್ಮ ನಂಬಿಕೆಯೇ ಮುರಿಯುತ್ತದೆ. ಅಂತಹ ಸಮಯದಲ್ಲಿ ಹೊರಗಿನ ಜನರ ಮಾತುಗಳನ್ನು ಕೇಳಬೇಡಿ, ನಿಮ್ಮೊಳಗಿನ ಧ್ವನಿಯನ್ನು ಕೇಳಿ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಯಾರು, ನಾನು ಏನಾಗಬೇಕು, ಅದಕ್ಕಾಗಿ ಇಂದು ಏನು ಮಾಡುತ್ತಿದ್ದೇನೆ? ಈ 3 ಪ್ರಶ್ನೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಯಶಸ್ವಿಯಾದ ವ್ಯಕ್ತಿಗಳ ಜೀವನವನ್ನು ನೋಡಿ. ಅವರನ್ನು ಆರಂಭದಲ್ಲಿ ಯಾರೂ ನಂಬಿರಲಿಲ್ಲ, ಅವರ ಕನಸುಗಳನ್ನು ಜನರು ಹಾಸ್ಯ ಮಾಡಿದ್ದರು. ಆದರೆ ಅವರು ಒಂದು ಕೆಲಸ ಮಾಡಿದರು, ಅವರು ತಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ದೊಡ್ಡ ಸಂಪತ್ತು. ಹಣ ಕಳೆದುಕೊಂಡರೂ ಮತ್ತೆ ಗಳಿಸಬಹುದು, ಸ್ನೇಹಿತರು ದೂರವಾದರೂ ಹೊಸವರು ಸಿಗಬಹುದು, ಆದರೆ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡರೆ ಜೀವನವೇ ನಿಂತು ಹೋಗುತ್ತದೆ. ಆದ್ದರಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ಕ್ಷಮಿಸಿ, ನಿಮ್ಮನ್ನು ನಂಬದವರನ್ನು ಮರೆತುಬಿಡಿ, ಆದರೆ ನಿಮ್ಮ ಕನಸನ್ನು ಎಂದಿಗೂ ಬಿಡಬೇಡಿ. ಯಾಕೆಂದರೆ ಒಂದು ದಿನ ನಿಮ್ಮ ಜೀವನವೇ ಅವರಿಗೆ ಉತ್ತರವಾಗಲಿದೆ. ಶ್ರೀಕೃಷ್ಣನು ನಮಗೆ ಕಲಿಸುವ ದೊಡ್ಡ ಪಾಠವೇ ಇದು. ಮೊದಲು ನಿನ್ನನ್ನು ನೀನು ಗೆಲ್ಲು, ನಂತರ ಜಗತ್ತು ತಾನಾಗಿಯೇ ನಿನ್ನನ್ನು ಒಪ್ಪಿಕೊಳ್ಳುತ್ತದೆ. ಇಂದಿನಿಂದ ಯಾರಾದರೂ ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿದರೆ ಕೋಪಗೊಳ್ಳಬೇಡಿ, ವಾದ ಮಾಡಬೇಡಿ, ಕೇವಲ ಮನಸ್ಸಿನಲ್ಲಿ ಒಂದು ಮಾತು ಹೇಳಿಕೊಳ್ಳಿ, ಇಂದು ನೀನು ನನ್ನನ್ನು ನಂಬಿಲ್ಲ, ಆದರೆ ಒಂದು ದಿನ ನನ್ನ ಯಶಸ್ಸು ನನ್ನನ್ನು ನಂಬುವಂತೆ ಮಾಡುತ್ತದೆ. ಆ ದಿನ ದೂರವಿಲ್ಲ. ಇಂದು ನೀವು ಮೌನವಾಗಿ ಮಾಡುತ್ತಿರುವ ಪರಿಶ್ರಮ ನಾಳೆ ನಿಮ್ಮ ಜೀವನದ ಅತಿದೊಡ್ಡ ಗೆಲುವಾಗಿ ಬದಲಾಗುತ್ತದೆ. ನೆನಪಿಡಿ, ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಜನರ ಅಭಿಪ್ರಾಯವಲ್ಲ, ನಿಮ್ಮ ಆತ್ಮವಿಶ್ವಾಸ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ, ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಡಿ, ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ. ನಂತರ ನೋಡಿ ನಿಮ್ಮ ಜೀವನ ಹೇಗೆ ಸಂಪೂರ್ಣವಾಗಿ ಬದಲಾಗುತ್ತದೆ. ಅರ್ಹತ್ತು ತಾಳ್ಮೆ ಇರುವವರನ್ನೇ ದೇವರು ದೊಡ್ಡ ಯಶಸ್ಸಿಗೆ ಆಯ್ಕೆ ಮಾಡುತ್ತಾನೆ. ಶ್ರೀಕೃಷ್ಣನ ಆಳವಾದ ಜೀವನ ರಹಸ್ಯ. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲವೂ ಬೇಗ ಬೇಕು. ಬೇಗ ಹಣ ಬರಬೇಕು, ಬೇಗ ಯಶಸ್ಸು ಸಿಗಬೇಕು, ಬೇಗ ಹೆಸರು ಬರಬೇಕು, ಬೇಗ ಜೀವನ ಬದಲಾಗಬೇಕು. ಆದರೆ ಪ್ರಕೃತಿಯ ಒಂದು ನಿಯಮವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ದೊಡ್ಡ ಯಶಸ್ಸಿಗೆ ಸಮಯ ಬೇಕು. ಶ್ರೀಕೃಷ್ಣನು ಹೇಳುತ್ತಾನೆ, ತಾಳ್ಮೆ ಕಳೆದುಕೊಳ್ಳುವವನು ಫಲವನ್ನು ಕಳೆದುಕೊಳ್ಳುತ್ತಾನೆ,
ತಾಳ್ಮೆಯಿಂದ ಕಾಯುವವನು ತನ್ನ ವಿಧಿಯನ್ನೇ ಬದಲಾಯಿಸಿಕೊಳ್ಳುತ್ತಾನೆ. ಒಮ್ಮೆ ಯೋಚಿಸಿ, ಒಬ್ಬ ರೈತ ಇಂದು ಬೀಜ ಬಿತ್ತಿ ನಾಳೆಯೇ ಬೆಳೆ ಬರುತ್ತದೆ ಎಂದು ನಿರೀಕ್ಷಿಸುತ್ತಾನೆಯೇ? ಇಲ್ಲ. ಅವನು ಪ್ರತಿದಿನ ನೀರು ಹಾಕುತ್ತಾನೆ, ಕಳೆ ತೆಗೆಯುತ್ತಾನೆ, ಮಣ್ಣನ್ನು ನೋಡಿಕೊಳ್ಳುತ್ತಾನೆ, ತಾಳ್ಮೆಯಿಂದ ಕಾಯುತ್ತಾನೆ. ಸರಿಯಾದ ಸಮಯ ಬಂದಾಗ ಪ್ರಕೃತಿಯೇ ಅವನ ಪರಿಶ್ರಮಕ್ಕೆ ಫಲ ಕೊಡುತ್ತದೆ. ಜೀವನವೂ ಹಾಗೆಯೇ. ನೀವು ಇಂದು ಪರಿಶ್ರಮ ಮಾಡಬಹುದು, ಆದರೆ ಅದರ ಫಲ ನಾಳೆ ಬರಬೇಕೆಂಬ ನಿಯಮವಿಲ್ಲ. ಕೆಲವೊಮ್ಮೆ 1 ವರ್ಷ ಬೇಕಾಗಬಹುದು, ಕೆಲವೊಮ್ಮೆ 5 ವರ್ಷ ಬೇಕಾಗಬಹುದು, ಆದರೆ ನಿಜವಾದ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮಹಾಭಾರತದಲ್ಲಿ ಪಾಂಡವರು ಅನೇಕ ವರ್ಷಗಳ ಕಾಲ ಕಷ್ಟ ಅನುಭವಿಸಿದರು, ಅರಣ್ಯವಾಸ ಮಾಡಿದರು, ಅಜ್ಞಾತವಾಸ ಮಾಡಿದರು, ಅವಮಾನಗಳನ್ನು ಸಹಿಸಿದರು. ಆದರೆ ಶ್ರೀಕೃಷ್ಣನು ಅವರಿಗೆ ಒಂದೇ ಮಾತು ಹೇಳಿದನು: ಸರಿಯಾದ ಸಮಯ ಖಂಡಿತ ಬರುತ್ತದೆ. ಮತ್ತು ಬಂದಿತು. ಕೊನೆಗೆ ಧರ್ಮವೇ ಗೆದ್ದಿತು. ಸ್ನೇಹಿತರೆ, ನೀವು ಇಂದು ಕಷ್ಟದಲ್ಲಿದ್ದರೆ ಅದರ ಅರ್ಥ ದೇವರು ನಿಮ್ಮನ್ನು ಮರೆತಿದ್ದಾನೆ ಎಂದಲ್ಲ. ಬಹುಶಃ ದೇವರು ನಿಮ್ಮನ್ನು ದೊಡ್ಡ ಗೆಲುವಿಗೆ ಸಿದ್ಧಪಡಿಸುತ್ತಿರಬಹುದು. ಒಂದು ವಜ್ರವು ಭೂಮಿಯ ಆಳದಲ್ಲಿ ಸಾವಿರಾರು ವರ್ಷ ಒತ್ತಡವನ್ನು ಸಹಿಸಿದ ನಂತರವೇ ಹೊಳೆಯುತ್ತದೆ. ಚಿನ್ನವು ಬೆಂಕಿಯಲ್ಲಿ ಕರಗಿದ ನಂತರವೇ ಆಭರಣವಾಗುತ್ತದೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಿವೆ ಎಂದರೆ ನಿಮ್ಮ ಜೀವನವು ಯಾವುದೋ ದೊಡ್ಡ ಗುರಿಗಾಗಿ ಸಿದ್ಧವಾಗುತ್ತಿದೆ ಎಂದು ನಂಬಿ. ಬಹಳ ಜನರು ಯಶಸ್ಸಿಗೆ ಹತ್ತಿರ ಬಂದಾಗಲೇ ಕೈಬಿಡುತ್ತಾರೆ. ಅವರಿಗೆ ಇನ್ನೊಂದು ಹೆಜ್ಜೆ ಇಟ್ಟಿದ್ದರೆ ಸಾಕಿತ್ತು. ಆದರೆ ಅವರು ಸೋತರು. ಪರಿಶ್ರಮದಿಂದ ಅಲ್ಲ, ಅಸಹನೆಯಿಂದ. ನೀವು ಆ ತಪ್ಪನ್ನು ಮಾಡಬೇಡಿ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಚಿಕ್ಕ ಪ್ರಗತಿಯಾದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡಿ. ಪ್ರತಿದಿನ ಕಲಿಯಿರಿ, ಪ್ರತಿದಿನ ಬೆಳೆಯಿರಿ, ಪ್ರತಿದಿನ ನಿಮ್ಮ ಗುರಿಯತ್ತ ಸಾಗಿರಿ. ನೆನಪಿಡಿ, ಸೂರ್ಯನು ಉದಯವಾಗಲು ತನ್ನ ಸಮಯ ತೆಗೆದುಕೊಳ್ಳುತ್ತಾನೆ, ಹೂವು ಅರಳಲು ತನ್ನ ಸಮಯ ತೆಗೆದುಕೊಳ್ಳುತ್ತದೆ, ಮಗು ನಡೆಯಲು ತನ್ನ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಿದ್ದರೆ ನಿಮ್ಮ ಯಶಸ್ಸಿಗೂ ಸಮಯ ಬೇಕು. ಅದಕ್ಕಾಗಿ ಆತುರಪಡಬೇಡಿ. ಶ್ರೀಕೃಷ್ಣನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಪರಿಶ್ರಮವನ್ನು ನಿಲ್ಲಿಸಬೇಡಿ. ಯಾಕೆಂದರೆ ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ನೀವು ಪ್ರಾಮಾಣಿಕವಾಗಿ ಕರ್ಮ ಮಾಡುತ್ತಿದ್ದರೆ ಒಂದು ದಿನ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ನಿಮ್ಮ ಊಹೆಗೂ ಮೀರಿರುತ್ತದೆ. ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಇಂದು ನಿಮ್ಮನ್ನು ನಿರ್ಲಕ್ಷಿಸುವವರು ನಾಳೆ ನಿಮ್ಮ ಜೊತೆ ಮಾತನಾಡಲು ಅವಕಾಶ ಹುಡುಕುತ್ತಾರೆ. ಆದ್ದರಿಂದ ಕಾಯಿರಿ, ಆದರೆ ಖಾಲಿ ಕೈಯಲ್ಲಿ ಕಾಯಬೇಡಿ. ಪರಿಶ್ರಮ ಮಾಡುತ್ತಾ ಕಾಯಿರಿ, ಕಲಿಯುತ್ತಾ ಕಾಯಿರಿ, ಬೆಳೆಯುತ್ತಾ ಕಾಯಿರಿ. ಆಗ ದೇವರು ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಬಾಗಿಲನ್ನು ತೆರೆಯುತ್ತಾನೆ. ನೆನಪಿಡಿ, ತಾಳ್ಮೆಯಿಂದ ಮಾಡಿದ ಪರಿಶ್ರಮಕ್ಕೆ ದೇವರ ಆಶೀರ್ವಾದ ಸೇರಿಕೊಂಡಾಗ ಆ ಯಶಸ್ಸನ್ನು ಈ ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ಪಾಠ 11. ನಿಮ್ಮ ಯಶಸ್ಸು ಬಂದ ನಂತರವೂ ವಿನಮ್ರರಾಗಿರಿ. ಶ್ರೀಕೃಷ್ಣನ ಅತ್ಯಂತ ಶಕ್ತಿಯುತ ಜೀವನ ಪಾಠ. ಸ್ನೇಹಿತರೆ, ಯಶಸ್ಸನ್ನು ಪಡೆಯುವುದು ದೊಡ್ಡ ವಿಷಯ, ಆದರೆ ಆ ಯಶಸ್ಸನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ದೊಡ್ಡ ವಿಷಯ. ಅನೇಕರು ಕಷ್ಟಪಟ್ಟು ಯಶಸ್ಸನ್ನು ಪಡೆಯುತ್ತಾರೆ, ಆದರೆ ಯಶಸ್ಸು ಬಂದ ನಂತರ ಅಹಂಕಾರದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಶ್ರೀಕೃಷ್ಣನು ನಮಗೆ ಕಲಿಸುವ ಮಹಾನ್ ಪಾಠವೇ ಇದು. ಯಶಸ್ಸು ನಿನ್ನ ತಲೆಗೆ ಏರದಿರಲಿ, ವಿನಯ ನಿನ್ನ ಹೃದಯದಲ್ಲಿ ಸದಾ ಉಳಿಯಲಿ. ಒಂದು ಮರವನ್ನು ಗಮನಿಸಿ, ಅದು ಹಣ್ಣುಗಳಿಂದ ತುಂಬಿದಾಗ ಮೇಲಕ್ಕೆ ನಿಂತುಕೊಳ್ಳುವುದಿಲ್ಲ, ಅದು ಇನ್ನಷ್ಟು ಬಾಗುತ್ತದೆ, ಏಕೆಂದರೆ ಅದರೊಳಗೆ ಫಲವಿದೆ. ಆದರೆ ಖಾಲಿ ಮರ ಮಾತ್ರ ಎತ್ತರವಾಗಿ ನಿಂತು ತನ್ನ ಬಗ್ಗೆ ಹೆಮ್ಮೆ ಪಡುತ್ತದೆ. ಮಾನವನ ಜೀವನವೂ ಇದೇ ರೀತಿ. ಜ್ಞಾನ ಹೆಚ್ಚಾದಂತೆ ವಿನಯ ಹೆಚ್ಚಬೇಕು, ಹಣ ಹೆಚ್ಚಾದಂತೆ ಸಹಾಯ ಮಾಡುವ ಮನಸ್ಸು ಹೆಚ್ಚಬೇಕು, ಯಶಸ್ಸು ಹೆಚ್ಚಾದಂತೆ ಅಹಂಕಾರ ಕಡಿಮೆಯಾಗಬೇಕು. ಇಲ್ಲದಿದ್ದರೆ ಯಶಸ್ಸು ಹೆಚ್ಚು ದಿನ ಉಳಿಯುವುದಿಲ್ಲ. ಮಹಾಭಾರತದಲ್ಲಿ ದುರ್ಯೋಧನನಿಗೆ ಶಕ್ತಿ ಇತ್ತು, ಸೇನೆ ಇತ್ತು, ಸಂಪತ್ತು ಇತ್ತು, ರಾಜ್ಯ ಇತ್ತು, ಆದರೆ ಅವನ ಬಳಿ ವಿನಯ ಇರಲಿಲ್ಲ. ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು. ಮತ್ತೊಂದೆಡೆ ಪಾಂಡವರು ಅನೇಕ ಕಷ್ಟಗಳನ್ನು ಅನುಭವಿಸಿದರೂ ಅವರು ವಿನಯವನ್ನು ಎಂದಿಗೂ ಬಿಡಲಿಲ್ಲ. ಅದಕ್ಕಾಗಿಯೇ ಕೊನೆಗೆ ವಿಜಯ ಅವರದಾಯಿತು. ಸ್ನೇಹಿತರೆ, ಒಂದು ದಿನ ನೀವು ದೊಡ್ಡ ವ್ಯಕ್ತಿಯಾಗಬಹುದು, ಒಳ್ಳೆಯ ಹಣ ಸಂಪಾದಿಸಬಹುದು, ಜನರು ನಿಮ್ಮನ್ನು ಗುರುತಿಸಬಹುದು, ನಿಮ್ಮ ಹೆಸರು ಎಲ್ಲೆಡೆ ಕೇಳಿಸಬಹುದು. ಆದರೆ ಆ ದಿನ ಒಂದು ವಿಷಯವನ್ನು ಮಾತ್ರ ಎಂದಿಗೂ ಮರೆಯಬೇಡಿ: ನೀವು ಎಲ್ಲಿಂದ ಬಂದಿದ್ದೀರಿ ಎಂಬುದನ್ನು. ನಿಮ್ಮ ಕಷ್ಟದ ದಿನಗಳನ್ನು ನೆನಪಿಸಿಕೊಳ್ಳಿ, ನಿಮಗೆ ಸಹಾಯ ಮಾಡಿದವರನ್ನು ನೆನಪಿಸಿಕೊಳ್ಳಿ, ನಿಮಗಾಗಿ ಪ್ರಾರ್ಥಿಸಿದವರನ್ನು ನೆನಪಿಸಿಕೊಳ್ಳಿ, ಮತ್ತು ನಿಮ್ಮನ್ನು ಬೀಳಿಸಲು ಪ್ರಯತ್ನಿಸಿದವರಿಗೂ ಮನಸ್ಸಿನಲ್ಲಿ ಧನ್ಯವಾದ ಹೇಳಿ, ಏಕೆಂದರೆ ಅವರೇ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದರು. ಶ್ರೀಕೃಷ್ಣನು ದ್ವಾರಕೆಯ ರಾಜನಾಗಿದ್ದರು, ಅರ್ಜುನನ ಸಾರಥಿಯಾದನು, ರಾಜನಾಗಿದ್ದರೂ ಸೇವಕನಾಗಿ ನಿಂತನು. ಇದೇ ನಿಜವಾದ ಮಹತ್ವ. ದೊಡ್ಡ ಸ್ಥಾನದಲ್ಲಿದ್ದರೂ ಸಣ್ಣ ಮನಸ್ಸು ಹೊಂದದಿರುವುದು. ಜೀವನದಲ್ಲಿ ಯಶಸ್ಸು ಬಂದಾಗ 3 ವಿಷಯಗಳನ್ನು ಎಂದಿಗೂ ಬಿಡಬೇಡಿ. ಮೊದಲನೆಯದು ವಿನಯ, ಎರಡನೆಯದು ಕೃತಜ್ಞತೆ,
ಮೂರನೆಯದು ಧರ್ಮದ ಮಾರ್ಗ. ಈ 3 ಗುಣಗಳು ನಿಮ್ಮ ಜೀವನವನ್ನು ಕೊನೆಯವರೆಗೂ ಎತ್ತರದಲ್ಲೇ ಇಡುತ್ತವೆ. ನೆನಪಿಡಿ, ಅಹಂಕಾರದಿಂದ ಗೆದ್ದ ವ್ಯಕ್ತಿ ಕೆಲವು ದಿನ ಮಾತ್ರ ಗೆಲ್ಲುತ್ತಾನೆ, ಆದರೆ ವಿನಯದಿಂದ ಬದುಕುವ ವ್ಯಕ್ತಿ ತಲೆಮಾರುಗಳವರೆಗೆ ನೆನಪಿನಲ್ಲಿ ಉಳಿಯುತ್ತಾನೆ. ಆದ್ದರಿಂದ ಯಶಸ್ಸು ಬಂದ ನಂತರ ಬದಲಾಗಬೇಡಿ, ನಿಮ್ಮ ಮೌಲ್ಯಗಳನ್ನು ಬಿಡಬೇಡಿ. ಜನರನ್ನು ಗೌರವಿಸಿ, ಬಡವರನ್ನು ತಿರಸ್ಕರಿಸಬೇಡಿ, ಹಿರಿಯರನ್ನು ಗೌರವಿಸಿ, ದೇವರನ್ನು ಮರೆಯಬೇಡಿ. ಯಾಕೆಂದರೆ ನಿಮಗೆ ಯಶಸ್ಸನ್ನು ಕೊಟ್ಟ ದೇವರು ಅದನ್ನು ಪರೀಕ್ಷಿಸಲು ಒಂದು ಕ್ಷಣ ಸಾಕು. ಆದ್ದರಿಂದ ಪ್ರತಿಯೊಂದು ಯಶಸ್ಸಿನ ನಂತರವೂ ಮನಸ್ಸಿನಲ್ಲಿ ಒಂದು ಮಾತು ಹೇಳಿಕೊಳ್ಳಿ: ಇದು ನನ್ನ ಪರಿಶ್ರಮದ ಫಲ ಮಾತ್ರವಲ್ಲ, ದೇವರ ಕೃಪೆಯೂ ಹೌದು. ಆಗ ನಿಮ್ಮ ಜೀವನದಲ್ಲಿ ಯಶಸ್ಸು ಮಾತ್ರವಲ್ಲ, ಶಾಂತಿ, ಗೌರವ ಮತ್ತು ಸಂತೋಷವೂ ಸದಾ ಇರುತ್ತವೆ. ಶ್ರೀಕೃಷ್ಣನ ಈ 12 ಪಾಠಗಳನ್ನು ಪಾಲಿಸಿದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ಜೀವನದಿಂದ 12 ಅಮೂಲ್ಯ ಪಾಠಗಳನ್ನು ತಿಳಿದುಕೊಂಡೆವು. ಇವು ಕೇವಲ ಕೇಳಿ ಮರೆತು ಬಿಡುವ ಮಾತುಗಳಲ್ಲ, ಪ್ರತಿದಿನ ಜೀವನದಲ್ಲಿ ಅನುಸರಿಸಿದರೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ತತ್ವಗಳು. ಮೊದಲನೆಯದಾಗಿ, ಮೌನದ ಶಕ್ತಿಯನ್ನು ತಿಳಿದುಕೊಳ್ಳಿ. ಪ್ರತಿಯೊಂದು ವಿಚಾರಕ್ಕೂ ಉತ್ತರ ಕೊಡಬೇಕೆಂಬ ಅಗತ್ಯವಿಲ್ಲ, ಪ್ರತಿಯೊಂದು ಟೀಕೆಗೆ ಪ್ರತಿಕ್ರಿಯೆ ನೀಡಬೇಕಾಗಿಲ್ಲ. ಕೆಲವೊಮ್ಮೆ ನಿಮ್ಮ ಮೌನವೇ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಎರಡನೆಯದಾಗಿ, ನಿಮ್ಮ ಗುರಿಯನ್ನು ಎಲ್ಲರಿಗೂ ಹೇಳಬೇಡಿ. ಬೀಜ ಮಣ್ಣಿನೊಳಗೆ ಮೌನವಾಗಿ ಬೆಳೆಯುವಂತೆ ನಿಮ್ಮ ಕನಸುಗಳು ಮೌನದಲ್ಲೇ ಬೆಳೆದು ಬಲವಾಗಬೇಕು. ಸಮಯ ಬಂದಾಗ ನಿಮ್ಮ ಯಶಸ್ಸೇ ಜಗತ್ತಿಗೆ ಉತ್ತರವಾಗಲಿ. ಮೂರನೆಯದಾಗಿ, ಸಮಯವನ್ನು ಗೌರವಿಸಿ. ಕಳೆದುಹೋದ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದುಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಪ್ರತಿದಿನದ 1 ಗಂಟೆಯ ಪರಿಶ್ರಮವೇ ಒಂದು ದಿನ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನಾಲ್ಕನೆಯದಾಗಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಜಗತ್ತು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮನ್ನು ನಂಬುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರತಿಯೊಂದು ಮಹಾನ್ ಸಾಧನೆಯೂ ಮೊದಲು ಒಬ್ಬ ವ್ಯಕ್ತಿಯ ನಂಬಿಕೆಯಿಂದಲೇ ಆರಂಭವಾಗಿದೆ. ಐದನೆಯದಾಗಿ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ದೇವರು ಪ್ರತಿಯೊಂದು ಹಣ್ಣನ್ನು ಅದರ ಸಮಯಕ್ಕೆ ಮಾತ್ರ ಹಣ್ಣಾಗಿಸುತ್ತಾನೆ. ಹಾಗೆಯೇ ನಿಮ್ಮ ಯಶಸ್ಸು ಸರಿಯಾದ ಸಮಯಕ್ಕೆ ಬರುತ್ತದೆ. ನಿಮ್ಮ ಕರ್ತವ್ಯ ಕಾದಿರುವುದಲ್ಲ, ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡುತ್ತಾ ಮುಂದುವರಿಯುವುದು. ಆರನೆಯದಾಗಿ, ವಿನಯವನ್ನು ಎಂದಿಗೂ ಬಿಡಬೇಡಿ. ಎಷ್ಟು ಎತ್ತರಕ್ಕೆ ಹೋದರೂ ನಿಮ್ಮ ಬೇರುಗಳನ್ನು ಮರೆಯಬೇಡಿ. ನಿಮ್ಮನ್ನು ಬೆಳೆಸಿದವರನ್ನು ನೆನಪಿಡಿ. ಯಶಸ್ಸು ಅಹಂಕಾರವನ್ನು ಅಲ್ಲ, ಕೃತಜ್ಞತೆಯನ್ನು ಹೆಚ್ಚಿಸಬೇಕು. ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳು ಬರಬಹುದು. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ನಿಮ್ಮನ್ನು ಟೀಕಿಸಬಹುದು, ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು. ಆದರೆ ಇವೆಲ್ಲವೂ ತಾತ್ಕಾಲಿಕ. ನೀವು ನಿಮ್ಮ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆದರೆ ಒಂದು ದಿನ ಅದೇ ಜನರು ನಿಮ್ಮ ಯಶಸ್ಸನ್ನು ಗೌರವಿಸುತ್ತಾರೆ. ನೆನಪಿಡಿ, ಸೂರ್ಯನು ಉದಯವಾಗುವಾಗ ಅನುಮತಿ ಕೇಳುವುದಿಲ್ಲ, ನದಿ ಹರಿಯುವಾಗ ಯಾರ ಮೆಚ್ಚುಗೆಯನ್ನು ಕಾಯುವುದಿಲ್ಲ, ಮರ ಫಲ ಕೊಡುವಾಗ ತನ್ನ ಬಗ್ಗೆ ಜಾಹೀರಾತು ಮಾಡುವುದಿಲ್ಲ. ಪ್ರಕೃತಿಯ ಈ ನಿಯಮವನ್ನು ನಿಮ್ಮ ಜೀವನಕ್ಕೂ ಅನ್ವಯಿಸಿ. ಮೌನವಾಗಿ ಕಲಿಯಿರಿ, ಮೌನವಾಗಿ ಬೆಳೆಯಿರಿ, ಮೌನವಾಗಿ ಪರಿಶ್ರಮ ಮಾಡಿ. ನಂತರ ನಿಮ್ಮ ಯಶಸ್ಸು ಜಗತ್ತಿಗೆ ನಿಮ್ಮ ಪರಿಚಯವಾಗಲಿ. ಇಂದು ಈ ವಿಡಿಯೋವನ್ನು ನೋಡುತ್ತಿರುವ ನಿಮ್ಮಲ್ಲಿ ಬಹುಶಃ ಯಾರೋ ಒಬ್ಬರು ಜೀವನದ ಕಠಿಣ ಹಂತವನ್ನು ಎದುರಿಸುತ್ತಿರಬಹುದು. ಯಾರಿಗೋ ಹಣದ ಸಮಸ್ಯೆ ಇರಬಹುದು, ಯಾರಿಗೋ ಕುಟುಂಬದ ನೋವು ಇರಬಹುದು, ಯಾರಿಗೋ ಕನಸುಗಳು ಮುರಿದಿರಬಹುದು. ನಿಮಗಾಗಿ ಶ್ರೀಕೃಷ್ಣನ ಸಂದೇಶ ಒಂದೇ: ಕತ್ತಲೆಯ ನಂತರ ಬೆಳಕು ಬರುತ್ತದೆ, ಕಷ್ಟದ ನಂತರ ಸುಖ ಬರುತ್ತದೆ, ಪರಿಶ್ರಮದ ನಂತರ ಯಶಸ್ಸು ಖಂಡಿತ ಬರುತ್ತದೆ. ಆದ್ದರಿಂದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬೇಡಿ. ನಿಮ್ಮ ಕನಸುಗಳನ್ನು ಜೀವಂತವಾಗಿಡಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡುತ್ತೀರಿ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಇಂದಿನ ಈ ಕಷ್ಟಗಳೇ ನಿಮ್ಮ ದೊಡ್ಡ ಶಕ್ತಿಯಾಗಿದ್ದವು ಎಂದು ಅರಿಯುತ್ತೀರಿ. ಕೊನೆಯಲ್ಲಿ ಒಂದು ಮಾತು: ಜಗತ್ತಿಗೆ ನಿಮ್ಮ ಮಾತುಗಳನ್ನು ತೋರಿಸಬೇಡಿ, ನಿಮ್ಮ ಜೀವನವನ್ನು ತೋರಿಸಿ. ಏಕೆಂದರೆ ಮಾತುಗಳನ್ನು ಜನರು ಮರೆತು ಬಿಡುತ್ತಾರೆ, ಆದರೆ ಸಾಧನೆಯನ್ನು ಇತಿಹಾಸ ನೆನಪಿಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀಕೃಷ್ಣ.